ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಅಧಿಕ ಶ್ರಾವಣ ಮಾಸದ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಕೋಪ ವರ್ಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಆಭರಣಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ? ಪ್ರತಿಯೊಬ್ಬರಿಗೂ ಕೂಡ ಆಭರಣಗಳು ಅಂದರೆ ಇಷ್ಟ. ಅಂತಹ ಆಭರಣಗಳನ್ನು ಕೊಂಡುಕೊಳ್ಳಿಕ್ಕೆ ತಾವು ಲಲಿತಾ ಜ್ಯುವೆಲರ್ಸ್ಗೆ ಭೇಟಿ ನೀಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತಿನ ದಿವಸ ಸೋಮವಾರ, ಇವತ್ತಿನ ದಿವಸ ನಾವು ಏನೆಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಬಹುದು ಗುರುಗಳಿಂದ. ಯಾಕೆಂದರೆ ವಾರದ ಮೊದಲನೇ ದಿನ ಎಲ್ಲರ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ನಿನ್ನೆ ಮೊನ್ನೆ ಕಳೆದಿರ್ತಕ್ಕಂಥ 2 ದಿನ ಚೆನ್ನಾಗಿ ರೆಸ್ಟ್ ಮಾಡಿರ್ತೀರಿ. ವಾರದ ಮೊದಲನೇ ದಿನ ಇವತ್ತಿನ ದಿವಸ ಆ ಒಂದು ಎದ್ದೇಳಲಿಕ್ಕೆ ಎಲ್ಲೋ ಒಂದು ಕಡೆ ಆಲಸ್ಯತನ ನಿಮ್ಮನ್ನು ಕಾಡ್ತಾ ಇರುತ್ತೆ. ಅಪ್ಪ ಮತ್ತೆ ಶುರು ಆಯ್ತಲ್ಲಪ್ಪ ಈ ವಾರದುದ್ದಕ್ಕೂ ಕೂಡ ನಮ್ಮ ಜಂಜಾಟ ಕೆಲಸಗಳು. ಆ ಜಂಜಾಟ ಕೆಲಸಗಳೆಲ್ಲ ಇರ್ತಕ್ಕಂಥದ್ದೇ. ಆದರೆ ಈ ವಾರದಲ್ಲಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನು ನಾವು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಯಾವುದು ಅಸಾಧ್ಯವೋ ಅದೆಲ್ಲವನ್ನೂ ಕೂಡ ಸಾಧನೆ ಮಾಡ್ಕೊಳ್ಬೇಕು ನಾವು ಇವತ್ತಿನ ದಿವಸ. ಅದು ಎಷ್ಟೇ ಕಷ್ಟಕರವಾಗಿದ್ರೂ ಕೂಡ ಪರವಾಗಿಲ್ಲ, ನಮ್ಮ ಸಂಪೂರ್ಣ ಪ್ರತಿಶ್ರಮವನ್ನು ಹಾಕಿ ಆ ಒಂದು ಕೆಲಸವನ್ನು ನಾವು ಕಾರ್ಯಸಿದ್ಧಿಪಡಿಸ್ಕೊಳ್ಳೇಬೇಕು. ಅಂತಹ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳಿಕ್ಕೆ ಗುರುಗಳು ನಮಗೆ ಯಾವ ರೀತಿ ಅನುಷ್ಠಾನಗಳನ್ನು ತಿಳಿಸ್ಕೊಡ್ತಾರೆ. ಮತ್ತು ಕಾಶಿ ಸೊಪ್ಪಿನ ಅನುಷ್ಠಾನ ಅದು ನಿಜಕ್ಕೂ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಆ ಅನುಷ್ಠಾನವನ್ನು ಕೂಡ ತಾವು ತಪ್ಪದೇ ಪಾಲಿಸ್ಬೋದು. ಇನ್ನು ವಿದ್ಯಾರ್ಥಿಗಳು ಈಗ ಇನ್ನೇನು ನೋಡಿ, ಆಗೋ ಅಂತಂದರೆ ಎಕ್ಸಾಮ್ಗಳೆಲ್ಲ ನಡೀತಾನೆ ಇದ್ದಾವೆ. ಈಗಾಗಲೇ ಇರೋದ್ರಲ್ಲಿ ಸ್ವಲ್ಪ ಉಸಿರಾಡ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಎಕ್ಸಾಮ್ಗಳು ಶುರು ಆಗ್ತಾ ಬರ್ತಾ ಇದೆ. ಕಳೀತಾ ದಿನಗಳು ಕಳೀತಾ ಇರೋದೇ ಗೊತ್ತಾಗ್ತಾ ಇಲ್ಲ, ತಿಂಗಳುಗಳು ಕರೀತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಇನ್ನೇನು ಆಗೋ ಅಂದರೆ ವರ್ಷ ಮುಗಿದೇ ಹೋಯ್ತು. 2023 ಮುಗಿದೋಯ್ತು, 2024 ಬಂದೇ ಬಿಡ್ತು. ಎಲ್ಲವೂ ಕೂಡ ಎಷ್ಟು ನಿರಾಯಾಸವಾಗಿ ನಿರ್ಘಳವಾಗಿ ಮುಂದೆ ಹೋಗ್ತಾ ಇದೆ ಎಂಬತಕ್ಕಂಥದ್ದು ಅರಿವೇ ನಮಗೆ ಗೊತ್ತಾಗ್ತಾ ಇಲ್ಲ. ಮನೋಗತ ಪ್ರಶ್ನಾತಂತ್ರ ಪ್ರಾರಂಭ ಆಗಿ ಇವತ್ತಿಗೆ ಸಾಕಷ್ಟು ದಿನಗಳು ಕಳೆದೋಗಿದೆ. ವರ್ಷ ತುಂಬಿ 6ನೇ ತಿಂಗಳು 7ನೇ ತಿಂಗಳು ಮನೋಗತ ಪ್ರಶ್ನಾತಂತ್ರ. ನಿಜಕ್ಕೂ ಸಂತೋಷ ಆಗ್ತಾ ಇದೆ. ಈ ಒಂದು ನಿರ್ಘಳ ಪ್ರಯಾಣದಲ್ಲಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ, ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಬಾಂಧವ್ಯ ನಿಜಕ್ಕೂ ನನ್ನ ಮನಸ್ಸನ್ನು ಮುಟ್ಟಿರ್ತಕ್ಕಂಥದ್ದಿದೆ. ನಿಜಕ್ಕೂ ತಾವೆಲ್ಲರೂ ಕೂಡ ತೋರಿಸ್ತಾ ಇರ್ತಕ್ಕಂಥ ಈ ಒಂದು ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇದೇ ರೀತಿ ಇದ್ದರೆ ನನ್ನ ಜೀವನದಲ್ಲಿ ನಾನು ಮಾಡ್ತಾ ಇರ್ತಕ್ಕಂಥ ಕಾಯಕದಲ್ಲೇ ಮತ್ತಷ್ಟು ಬದಲಾವಣೆಗಳನ್ನು ತೆಗೆದುಕೊಂಡು ಬರ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಉಪಯೋಗವಾಗಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸಾಕಷ್ಟು ಬೆಳಕಾಗಿ ನಿಲ್ಲಬೇಕು ಮನೋಗತ ಪ್ರಶ್ನಾತಂತ್ರ ಮಹರ್ಷಿವಾಣಿ ಕಾರ್ಯಕ್ರಮ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡಬಲ್ಲೆ, ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ. ಯಾಕೆ ಅಂದರೆ ಗುರುಗಳು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಸೇರಿಸಬೇಕಾದ್ರೆ ಅವರು ಹಾಡಿದ ಮೊದಲನೇ ಮಾತೇ ಅದು, ಇವತ್ತಿನಿಂದ ನಿನ್ನ ಜೀವನ ನೀನೇನೊಂದು ಕೆಲಸ ಮಾಡಿದ್ರೂ ಕೂಡ ಅದೆಲ್ಲದಕ್ಕೂ ಕೂಡ ಲೋಕ ಕಲ್ಯಾಣಾರ್ಥವಾಗೇ ಇರಬೇಕು, ಪ್ರತಿಯೊಬ್ಬರಿಗೂ ಕೂಡ ಒಳಿತಾಗುವಂಥ ಕೆಲಸವನ್ನೇ ಮಾಡಬೇಕು. ಈಗ ನೀನು ಮಾತ್ರ ನಿನಗೆ ನೀನು ಸೊತ್ತಲ್ಲ, ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ನಿನ್ನನ್ನು ಕೊಂಡಾಡ್ತಾರೋ ಅವರೆಲ್ಲರ ಸೊತ್ತು ನೀನು. ಅವರೆಲ್ಲರಿಗೂ ಕೂಡ ಮಾದರಿ ಆಗಬೇಕು, ಅಂತಹ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಆ ಒಂದು ನಂಬಿಕೆ ಗುರುಗಳು ಆಗ ನನಗೆ ಕೊಟ್ಟಿರತಕ್ಕಂಥ ಜವಾಬ್ದಾರಿಯನ್ನು ನಾನು ಅದೇ ರೀತಿ ನಿಭಾಯಿಸ್ತಾ ಇದ್ದೀನೇನೋ ಎಂಬತಕ್ಕಂಥ ಭಾವನೆ ನನ್ನಲ್ಲಿದೆ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಇದೇ ರೀತಿ ಇರಬೇಕು. ಇನ್ನು ಇವತ್ತಿನ ದಿವಸ ಸೋಮವಾರ, ನಾನೀಗಾಗಲೇ ಹೇಳಿದೆ ವಾರದ ಮೊದಲನೇ ದಿವಸ ಆದಮೇಲೆ ಸ್ವಲ್ಪ ಆಲಸ್ಯತನ ಇದ್ದೇ ಇರುತ್ತೆ ಅಂತ ಹೇಳಿ ಆಲಸ್ಯತನವನ್ನು ಬಿಟ್ಟಾಕ್ಬಿಡೋಣ. ನನಗೂ ಬೆಳಗ್ಗೆ ಎದ್ದೇಳಬೇಕಾದ್ರೆ ಸ್ವಲ್ಪ ಆಲಸ್ಯತನೇ. ಯಾಕೆಂದರೆ ಶನಿವಾರ ಭಾನುವಾರ ನಾನಿಲ್ಲಿ ಕಾರ್ಯಕ್ರಮಕ್ಕೆ ಬರೋ ಸಮಯಕ್ಕೆ ಒಂದು ಸ್ವಲ್ಪ ಲೇಟಾಗಿ ಹೇಳ್ತಿರ್ತೀವಲ್ಲ, ಆ 2 ದಿವಸಕ್ಕೆ ದೇಹ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಮತ್ತಿವತ್ತು ಸೋಮವಾರ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದರೆ ಇನ್ನೊಂದು 5 ನಿಮಿಷ, ಇನ್ನು 10 ನಿಮಿಷ, ಇನ್ನು 2 ನಿಮಿಷ ಅಲಾರಾಮ್ ಏನೋ ನಮ್ಮನ್ನು ಅವರೇ ಬಂದು ಎಬ್ಬಿಸ್ತಾ ಇದ್ದಾರೆ. ಇರಪ್ಪ ಒಂದು ನಿಮಿಷ ಅಂತ ಹೇಳಿ ಮೊಬೈಲ್ ಹಿಂಗೆ ಒತ್ತೋದು, ಹಿಂಗೆ ಪಕ್ಕಕ್ಕೆ ಇಡೋದು.
ಹಂಗೇನಾದರೂ ಒತ್ತಿ ಪಕ್ಕಕ್ಕಿಟ್ಟು ನಾವೇನಾದರೂ ಮಲಗಿಬಿಟ್ರೆ ಅದಾದ್ಮೇಲೆ ಹೊಡ್ಕೊಳ್ಳೋ ಅಲಾರಾಮಿಗೆ ನಮಗೆ ಕೇಳಿಸೋದೆಲ್ಲ, ಅದಾದ್ಮೇಲೆ ಮತ್ತೊಂದು ಅಲಾರಾಮ್ ಹೊಡ್ಕೊಳ್ಳುತ್ತೆ, ಅವಾಗ ಎದ್ದೇಳ್ತೀವಿ. ಆಗ ಎಷ್ಟು ಸಮಯ, ಇನ್ನೇನೋ ನಾವು ಹೊರಡ್ಲಿಕ್ಕೆ ಇನ್ನೊಂದು 10 ನಿಮಿಷ ಇರಬೇಕು, ಆಗ ಎಚ್ಚರಿಕೆ ಆಗುತ್ತೆ. ಆಗ ದಡಬಡ ಅಂತ ಎದ್ದು ಹೋಗಿ ಸ್ನಾನಗೀನ ಮಾಡಿ ಮುಗಿಸಿ ಪಟ್ಟಂತ ಓಡಿ ಬಂದು ಕೂತ್ಕೊಂಡ್ರೆ ಆ ಬೆಳಗ್ಗೆ ಯಾವ ನಾವು ಸ್ಥಿತಿಯಲ್ಲಿ ಎದ್ದಿರ್ತೀವೋ ನಮ್ಮ ದಿನವೂ ಕೂಡ ಅಷ್ಟೇ ಪರಿಸ್ಥಿತಿನಲ್ಲಿ ಎದ್ದುಬಿಡುತ್ತೆ. ಏನು ಮಾಡ್ಬೇಕಂದ್ರೂ ಕೂಡ ಅಡಹುಡಿನಲ್ಲಿರ್ತೀವಿ, ಏನು ಯೋಚನೆ ಮಾಡ್ಬೇಕಂದ್ರೂ ಕೂಡ ಅಡಹುಡಿನಲ್ಲಿರ್ತೀವಿ. ನಿಜಕ್ಕೂ ಹೇಳ್ತೀನಿ, ಬೆಳಗ್ಗೆ ನಾವು ಯಾವ ಒಂದು ಮೂಡ್ನಲ್ಲಿ ಎದ್ದು ಹೇಳ್ತೀವಿ, ಯಾವ ಒಂದು ಆಲೋಚನೆಗಳಲ್ಲಿ ಎದ್ದು ಹೇಳ್ತೀವಿ, ಯಾವ ಸ್ಥಿತಿನಲ್ಲಿ ಎದ್ದು ಹೇಳ್ತೀವಿ, ನಮ್ಮ ದಿನವೂ ಕೂಡ ಅಷ್ಟೇ ನೆಮ್ಮದಿಯಾಗಿರುತ್ತೆ. ನಾವು ಬೆಳಗ್ಗೆ ಎದ್ದು ಹೇಳಬೇಕಾದ್ರೆ ಗಾಬರಿಯಿಂದನೋ ಇಲ್ಲ ಆಲಸ್ಯತಿನದಿಂದನೋ ಇಲ್ಲ ಏನೋ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಾ, ಅಪ್ಪ ಇವತ್ತಿನ ದಿವಸ ಇಂಥದ್ದೊಂದು ಕಷ್ಟ ಎದುರಾಗುವಂಥದ್ದಿದೆ, ಇದನ್ನು ಹೇಗಪ್ಪ ನಿಭಾಯಿಸೋದು ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ನಾವೇನಾದರೂ ಎದ್ದುಬಿಟ್ರೆ ನಿಜಕ್ಕೂ ಆ ಕಷ್ಟದ ಸಮಯದಲ್ಲಿ ವಿಷಮ ಪರಿಸ್ಥಿತಿಗೆ ನಮಗೆ ನಾವೇ ತುತ್ತು ಮಾಡ್ಕೊಂಡ್ಬಿಡ್ತೇವೆ. ನಮಗಂಥ ಪರಿಸ್ಥಿತಿನೇ ಬೇಡ, ನಮಗಂಥ ಆಲೋಚನೆನೇ ಬೇಡ. ಬೆಳಗ್ಗೆ ಎದ್ದಾಗಲೇ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ತಂದೆ ತಾಯಿನ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ದಿವಸ ಅದಿನ್ನೆಂಥ ಕಷ್ಟದ ಸಮಯನಾದರೂ ಇಲ್ಲಪ್ಪ, ಕಷ್ಟದ ಕೆಲಸನಾದರೂ ಇರಲಪ್ಪ, ನಾನು ಹೋರಾಡ್ತೀನಿ, ನನ್ನೆಲ್ಲ ಶಕ್ತಿ ಇದೆ, ನನ್ನೆಲ್ಲ ಸಾಮರ್ಥ್ಯ ಇದೆ, ನಾನು ಈ ಕೆಲಸ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಮನಸ್ಸಿನಿಂದ ನೆಮ್ಮದಿಯಾಗಿ ವಾರದ ಮೊದಲನೇ ದಿವಸ ನೀಟಾಗಿ ಆರಾಮಾಗಿ ಹೋಗಿ ಕೆಲಸ ಮುಗಿಸ್ಕೊಂಡು ಬರೋಣ ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ಎದ್ದು ನೀಟಾಗಿ ಸ್ನಾನ ಮಾಡಿ ದೇವ್ರ ಮುಂದೆ ಒಂದು ದೀಪ ಹಚ್ಚಿ ಒಂದು ಪ್ರಾರ್ಥನೆಯನ್ನು ಮಾಡಿ ತಂದೆ ತಾಯಿಯ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡಿ ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರ ಮುಖದಲ್ಲೂ ಒಂದು ಸಂತೋಷದ ನಗು ಅದನ್ನು ತರಿಸಿ ತಾವು ಮನೆಯಿಂದ ಆಚೆ ಕಾಲಿಡಿ. ಯಾಕೆ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗೋದಿಲ್ಲ ನಾನು ನೋಡ್ತೀನಿ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದಾಗಲೇ ಆದಷ್ಟು ಸ್ವಲ್ಪ ಸಂತೋಷದಿಂದ ಇರತಕ್ಕಂಥ ಆಲೋಚನೆಗಳನ್ನು ಎಲ್ಲವನ್ನೂ ಕೂಡ ಪಕ್ಕದಲ್ಲಿಟ್ಟು ಬೆಳಗ್ಗೆ ಎದ್ದೇಳಬೇಕಾದ್ರೆ ನೆಮ್ಮದಿಯಿಂದ ಖುಷಿಯಾಗಿ ಎದ್ದೇಳಿದ್ರೆ ನಿಮ್ಮ ಅವತ್ತಿನ ದಿನವೂ ಕೂಡ ಅಷ್ಟೇ ಖುಷಿಯಾಗಿರುತ್ತೆ. ಇನ್ನು ಇವತ್ತಿನ ದಿವಸ ನಾವು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ಳೋದಿದೆ ಗುರೂಜಿಯವರಿಂದನೂ ಕೂಡ. ಅದಕ್ಕೋಸ್ಕರ ಗುರೂಜಿಯವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ, ಪದ್ಮಾನನೇ ಪದ್ಭೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮಂ ಮೈಸನ್ನಿಧತ್ಸ್ವ. ಜಾತವೇದಸೇ ಸನವಾಮ ಸೋಮರಾತೀತೋ ನಿದಹಾತಿ ವೇದಃ ಸನಃಪರ್ಷತತ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನೇ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಧೇ ಸುತರಸೆ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಭಿರ್ತಿ ದುರ್ಗಾಣಿ ವಿಶ್ವ ಪೌಷ್ಠಪುತ್ವೀಂ ಬಹುಧಾರ್ವೀಂ ಭವಾತೋಕಾಯತನಯಾ ಯಶಯೋ ವಿಶ್ವಾನಿನೋ ದುರ್ಗಃ ಜಾತವೇದಸ್ಸಂಧನ್ನ ನಾವಾದುರಿತಾಯ ಬರ್ಷಿ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ, ಸಾಂಬ ಸದಾಶಿವನ ಅನುಗ್ರಹ, ನಂಜುಂಡೇಶ್ವರ, ಸೋಮೇಶ್ವರ, ಪರಮೇಶ್ವರ, ಸಾಂಬ ಸದಾಶಿವ ಇವತ್ತು ವಾರದ ಮೊದಲನೇ ದಿವಸ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಹಾಕುವ ಪ್ರತಿ ಹೆಜ್ಜೆಯೂ ಹೆಚ್ಚಿನ ಯಶಸ್ಸಾಗಿರಲಿ. ಎಲ್ಲರೂ ಬೇಗ ಬೇಗ ತಮ್ಮ ತಮ್ಮ ಉದ್ಯೋಗ, ತಮ್ಮ ತಮ್ಮ ಕೆಲಸ ಕಾರ್ಯಗಳು, ಇವತ್ತು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕಾಗಿದೆ, ಯಾವ ಕೆಲಸ ಆಗಬೇಕಾಗಿದೆ, ಯಾವ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ನಿಮ್ಮ ಕಾಯಕವನ್ನು ವೃದ್ಧಿಸ್ಕೊಳ್ಬೇಕಾಗಿದೆ, ಅದೆಲ್ಲದರ ಬಗ್ಗೆ ಒಂದಷ್ಟು ಜಾಗ್ರತೆ ಇರಲಿ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರೂಜಿ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇವತ್ತಿನ ದಿವಸ ಗುರುಗಳೇ, ವಾರದ ಮೊದಲನೇ ದಿವಸ ಸೋಮವಾರ ನಮಗೇನೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತೀರಾ? ಪ್ರಸ್ತುತ ನಡೀತಿರ್ತಕ್ಕಂಥದ್ದು ಅಧಿಕ ಶ್ರಾವಣ. ಅಧಿಕ ಶ್ರಾವಣದಲ್ಲಿ ಮನುಷ್ಯ ತಾನು ಏನು ಸಂಪಾದನೆ ಮಾಡಿದ್ರು ಬಿಟ್ಟು ಹೋಗೋದು ನಿಜ. ಸಂಪಾದನೆ ಮಾಡೋದೆಲ್ಲ ಬಿಟ್ಟು ಹೋಗೋರೆ ನಾವು, ಯಾವುದು ತೊಗೊಂಡು ಹೋಗೋರಲ್ಲ. ಹಾಗಿದ್ದ ಮೇಲೆ ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ಎಲ್ಲವೂ ಬಿಟ್ಟು ಹೋಗೋ ನಾವು ನಮಗೇಂತ ಏನಾದರೂ ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ಅಧಿಕ ಮಾಸದಲ್ಲಿ ಮಾಡ್ತಕ್ಕಂಥ ದಾನ ಧರ್ಮಾದಿಗಳನ್ನೇ, ಅಧಿಕ ಮಾಸದ 33ರ ಸಂಖ್ಯೆಯಲ್ಲಿ ಮಾಡುವಂತಹ ಈ ಪುರುಷೋತ್ತಮ ಮಾಸದಲ್ಲಿ ನಿಮ್ಮ ಶಕ್ತಿಯಾನುಸಾರ ನೀವೇನಾದರೂ ಕೊಡಿ.
ಒಂದು 33 ಬಾಳೆಹಣ್ಣು, 33 ಖರ್ಜೂರವು, 33 ಸಂಖ್ಯೆ, ಒಟ್ಟು 33ರ ಸಂಖ್ಯೆಯಲ್ಲಿ ನೀವು ದಾನಗಳನ್ನು ಕೊಡಬೇಕು. ಈ ದಾನವನ್ನು ಕೊಡ್ತಕ್ಕಂಥದ್ದು ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ದಾನವನ್ನು ಕೊಡಿ ಅಂತಂದರೆ ಎತ್ಕೊಂಬಂದು ನಾನು ಆಶ್ರಮಕ್ಕೆ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಥವಾ ಆನಂದ್ ಗುರುಜಿಯವರಿಗೆ ಹೇಳುವಂಥವರೇ ದಾನ ತಗೊಳ್ಳೋರ, ಹೇಳುವಂಥವ್ರಿಗೆ ಕೊಡಬೇಕಾ? ಸತ್ಯವಾಗಿ ನೀವು ಆ ಮಾತಿಗೆ ಅರ್ಥವೇ ಇಲ್ಲ. ಅದು ಬೇಡವೇ ಬೇಡ. ಒಂದು ನಿರ್ಗತಿಕರಿಗೆ, ಸಂಪೂರ್ಣ ಕಡು ಬಡತನದಲ್ಲಿರ್ತಕ್ಕಂಥವ್ರಿಗೆ ನೋಡಿ, ದಾನ ಮಾಡಿದ್ರೂ ದಾನ ತೆಗೆದುಕೊಳ್ಳೋರಿಗೂ ದಾನ ಕೊಡಬೇಕಾದಂಥ ಮನಸ್ಸು ಸಮಂಜಸವಾಗಿರಬೇಕು. ಒಂದು ದೇವಾಲಯಕ್ಕಾಗಲಿ ಅಥವಾ ದೇವಸ್ಥಾನಕ್ಕಾಗಲಿ ಅಥವಾ ದೇವರ ಒಂದು ಸಾನ್ನಿಧ್ಯದಲ್ಲಿರ್ತಕ್ಕಂಥವ್ರಿಗಾಗಲಿ ಅಥವಾ ನಿಮಗೆ ಯಾರು ಕಡುಬಡವರು ಇರ್ತಾರೋ ಅವ್ರಿಗಾಗಲಿ ಅಥವಾ ಏನೋ ಒಂದು ಸಹಾಯ, ಒಟ್ಟು ನಿಮ್ಮ ಕೈಯಿಂದ 33ರ ಸಂಖ್ಯೆಯಲ್ಲಿ ಒಂದು ದಾನ ಆಗಬೇಕು. ನೀವು ಹೇಗೆ ಕೊಡ್ತಿರೋ ಅದಕ್ಕೆ 10 ಪಟ್ಟು ಭಗವಂತ ಕೊಡ್ತಾನೆ. ಇದು ಸತ್ಯ. ಇದು ನಾನು ಹೇಳೋ ಮಾತನ್ನು ಸುಮ್ಮನೆ ಕಥೆ ಪುರಾಣ ಅಲ್ಲ. ನೀವೇ ಪ್ರಾಕ್ಟಿಕಲ್ ಆಗಿ ನೀವು ನೋಡಿ. ಅದರಲ್ಲೂ ಅಧಿಕ ಮಾಸ, ಪುರುಷೋತ್ತಮ ಮಾಸ, ಅಧಿಕ ಶ್ರಾವಣ ಮಾಸ. ಅಧಿಕ ಶ್ರಾವಣದಲ್ಲಿ ಈ ಸೋಮವಾರದಂದು ಇವತ್ತು ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡಿ 33 ಬಿಲ್ವಪತ್ರೆ ತೆಗೆದುಕೊಂಡು ಹೋಗಿ 33ರ ಒಂದು ರುದ್ರಾಕ್ಷಿ ಸರವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ 33ರ ಸಂಖ್ಯೆಯಲ್ಲಿ ಏನಾದರೂ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಭಗವಂತನಿಗೆ ನೈವೇದ್ಯ ಮಾಡಿಸಿ. ಸಾಧ್ಯವಾದರೆ ಈ ಸಮಯದಲ್ಲಿ, ಈ ಒಂದು ಅಧಿಕ ಶ್ರಾವಣದಲ್ಲಿ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೇವರ ದರ್ಶನ, ದೇವರ ಸಾನ್ನಿಧ್ಯಗಳಿಗೆ ದರ್ಶನ ಮಾಡಿಕೊಂಡು ಬರ್ತಕ್ಕಂಥದ್ದು ಇದು ಬಹಳ ಶ್ರೇಯಸ್ಕರ. ಆಮೇಲೆ ಯಾರು ಮನೇಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದಾರಲ್ಲ, ವಯಸ್ಸಾದಂಥ ಹಿರಿಯರ ಕೈಲಿ ಈ ದಾನವನ್ನು ಮಾಡಿಸಿ. ಯಾಕೆಂದರೆ ಅವ್ರಿಗೂ ಶ್ರೇಯಸ್ಸಿರಬೇಕು. ಅವರಿಗೆ ಶ್ರೇಯಸ್ ಸಿಕ್ಕಿದ್ರೆ, ಅವರ ಅಕೌಂಟಲ್ಲಿ ನಾವು ಅನುಕೂಲವಾಗಿ ಇಟ್ಕೊಂಡ್ರೆ ನಮಗೆ ಖಂಡಿತ ಬಂದೇ ಬರುತ್ತೆ. ನಿಮಗೇನು ಒಂದು ಪುಣ್ಯಫಲ ಸಿಗಬೇಕಾಗಿದೆಯೋ, ನಿಮಗೆ ಬೇಕಾದ್ದು ಭಗವಂತನಿಗೆ ನೀವು ಯಜ್ಞ ಯಾಗಾದಿಗಳನ್ನು, ಹೋಮ ಹವನಾದಿಗಳನ್ನು ಮಾಡ್ತಿರಲ್ಲ, ಅದೆಲ್ಲ ಮಾಡಿದ್ರೆ ಖಂಡಿತ ನಿಮಗೆ ನೇರವಾಗಿ ಯಾವುದೂ ಸಿಗೋದಿಲ್ಲ. ನೀವು ಮಾಡುವಂಥ ಪೂಜಾ ಫಲ ಸಹಿತ ನಿಮ್ಮ ಹಿರಿಯರ ಅಕೌಂಟ್ಗೆ ಬರೋದು. ನೀವು ಮಾಡುವಂಥ ಪೂಜಾ ಫಲ ಅದು ನಿಮ್ಮ ಹಿರಿಯರಿಗೆ ಸೇರಿಕೊಳ್ಳುತ್ತೆ. ಅವ್ರ ಕಡೆಯಿಂದನೇ ಬರಬೇಕು. ಅದಕ್ಕೆ ಹೇಳೋದು ಮನೇಲಿ ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಯಾವಾಗ ಮನೇಲಿ ಹಿರಿಯರನ್ನ ನೀವು ಗಮನಿಸೋದಿಲ್ಲ, ವಯಸ್ಸಾಗಿರ್ತಕ್ಕಂಥವ್ರು ಅಂತ ಅವ್ರನ್ನ ಮೂಲೆಗೆ ತಳ್ತೀರಿ. ವಯಸ್ಸಾಗಿರ್ತಕ್ಕಂಥವ್ರನ್ನ ಮೂಲೆಗೆ ತಳ್ಳಿ ಅವ್ರನ್ನ ಯಾವುದಕ್ಕೂ ಕೆಲಸಕ್ಕೆ ಬಾರ್ದಂಥ ರೀತಿ ನಾವು ಮಾಡ್ತಿರ್ತೀವಿ. ಮೊದಲು ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ನಾವು ಹೆಚ್ಚು ಆದ್ಯತೆ ಕೊಡಬೇಕು. ನಿಮಗೇನಾದರೂ ಒಂದಿಷ್ಟು ಪುಣ್ಯಫಲ ಸಿಗಬೇಕಂದ್ರೆ, ಯಾಕೆಂದರೆ ನೋಡಿ, ನಾವು ಈ ಧರ್ಮದಲ್ಲಿ ಪ್ರಸ್ತುತ ಇವತ್ತಿನ ಕಾಲಮಾನದಲ್ಲಿ ಬೇಕಾದಷ್ಟು ಎಲ್ಲವನ್ನೂ ಸಂಪಾದನೆ ಮಾಡ್ತೀವಿ. ನಮ್ಮಪ್ಪನ ಸಂಪಾದನೆ ದಿನಕ್ಕೆ ನಮ್ಮಪ್ಪ ಸಂಪಾದನೆ ಮಾಡ್ತಿದ್ದು 30, 50, 100 ರೂಪಾಯಿ ಇರ್ಬೋದು. ಆದರೆ ನಮ್ಮ ಸಂಪಾದನೆ 1000 ಮೀರುತ್ತೆ. ಹಾಗಂತ ಅಪ್ಪನಿಗಿನ್ನ ನಾನು ದೊಡ್ಡವನ? ಸಂಪಾದನೆಯಲ್ಲಿ ದೊಡ್ಡದನವಾಗಿ ಇರಬಹುದು, ಆದರೆ ಆ ಗುಣ, ಅವರ ನಡೆ, ಅವರಿಂದ ಸಿಗ್ತಕ್ಕಂಥದ್ದೇ ನಮಗೆ. ಅಪ್ಪನೇ ಒಂದು 30, 40, 50, 100 ಅಥವಾ 1000 ರೂಪಾಯಿ ಸಂಪಾದನೆ ಮಾಡಿದ್ರೆ ಇನ್ನು ತಾತನ ಸಂಪಾದನೆ ಎಷ್ಟಿರುತ್ತೆ? ಅಲ್ಲಿ 500, 300 ಬಿದ್ದಿರುತ್ತೆ. ಇನ್ನು ಮುತ್ತಾತನಿಗೆ ಹೋದರೆ ಅವ್ರು 100, 150 ಇರ್ತಾರೆ. ಆದರೆ 100, 150 ಜೀವನ, 500 ಜೀವನ, 1000 ನಮ್ಮ ಈ ಬದುಕಿನ ಜೀವನ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಹಿಂದೆ 30, 50 ಸಂಪಾದನೆ ಮಾಡಿದ್ರೆ ಮನೇಲಿ 15 ಜನ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ಬೋದಾಗಿತ್ತು. ಸಂತೋಷ ಇತ್ತು. ಹಿರಿಯರ ಆಳ್ವಿಕೆಯಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಕೂಡಿಸಿ ಊಟ ಹಾಕುವಂಥ ಕಾಲ ಇತ್ತು. ಬಹುಶಃ ಅದನ್ನೆಲ್ಲವನ್ನೂ ನಾವು ಮರ್ತು ಬಿಟ್ಟಿದ್ದು. ಇವತ್ತಿನ ಜನ್ರೇಷನ್ಗೆ ಅದು ಗೊತ್ತೇ ಇಲ್ಲ. ಹಿಂದೆ ಊಟಕ್ಕೆ ಕೂತ್ಕೋಬೇಕಾದ್ರೆ ಇವತ್ತಿನ ಥರ ತಟ್ಟೆ ಇಟ್ಕೊಂಡು ಒಬ್ಬೊಬ್ಬರೇ ಹೋಗಿ ಅವ್ರ ಇಷ್ಟದ ಪ್ರಕಾರ ಬಡಿಸ್ಕೊಂಡು ತಿನ್ನೋದಿರಲಿಲ್ಲ. ಹಿಂದೆ ಊಟ ಅಂದರೆ ಸಾಮೂಹಿಕ ಊಟ ಅಂದರೆ ಒಬ್ಬರು ಊಟಕ್ಕೆ ಬಂದು ಕೂತ್ಕೊಂಡ್ರೆ ಲೈನಾಗಿ ಎಲ್ಲರೂ ಬಂದು ಕೂತ್ಕೊಳ್ಬೇಕಾಗಿತ್ತು. ಆ ಊಟಕ್ಕೆ ಕೂತ್ಕೊಳ್ಬೇಕಾದ್ರೆ ಒಂದು ಸತಿ ಅಮ್ಮ ಎಲ್ಲವನ್ನು ಪಾತ್ರೆಯಲ್ಲಿ ಒಂದೇ ಸತಿ ಕಲಸಿ ಕೈತುತ್ತು ಹಾಕುವಂಥ ಪದ್ಧತಿ ಇತ್ತು. ಇವತ್ತಿನ ಮಕ್ಕಳಿಗೆ ಎಷ್ಟು ಜನ ಕೈತುತ್ತು ಗೊತ್ತಿದೆಪ್ಪ? ಇನ್ನು ನೆಕ್ಸ್ಟ್ ಜನ್ರೇಷನ್ಗೆ ಕೈತುತ್ತು ಮರ್ತು ಹೋಗ್ಬಿಡುತ್ತೆ. ಯಾಕೆಂದರೆ ಅಮ್ಮನ ಮುಂದೆ ಕೂತ್ಕೊಳ್ಳೋದು ಇಲ್ಲ, ಅಮ್ಮ ಬಡಿಸೋಷ್ಟು ತಾಳ್ಮೆನೂ ಇಲ್ಲ. ಅಮ್ಮನಿಗೆ ಬೇರೆ ಪ್ರಪಂಚ ಆಗೋಗ್ತಾ ಇದೆ. ಅಮ್ಮನ ಮನಸ್ಸು, ಅಮ್ಮನ ಪ್ರಪಂಚ ಬೇರೆ. ಕಾರಣ ಅಮ್ಮನಿಗೂ ಆ ಸಮಯ ಸಿಗ್ತಾ ಇಲ್ಲ. ನಾವು ಓದೋದು ಮಾತ್ರ, ವಿದ್ಯಾಭ್ಯಾಸ ಮಾತ್ರ. ಈ ಒಂದು ಅಧಿಕ ಶ್ರಾವಣದಲ್ಲಿ ಏನು ಪಾಲನೆ ಮಾಡಬೇಕು ಎಂಬತಕ್ಕಂಥ ಅಧಿಕ ಮಾಸದ ನಿಯಮಗಳನ್ನು ಸಹಿತ ಯಾವ ಶಾಲಾ ಕಾಲೇಜುಗಳಲ್ಲಿ ಇದಕ್ಕೆ ಉಪದೇಶ ಕೊಡ್ತಾರೆ? ಮನೇಲಿರ್ತಕ್ಕಂಥ ಹಿರಿಯರು ನಮಗೆ ಎಷ್ಟು ಗೊತ್ತಿದೆ? ನಮಗೆ ಗೊತ್ತಾದರೆ ತಾನೇ ನಮ್ಮ ಮಕ್ಕಳಿಗೆ ನಾವು ಹೇಳೋದು. ಅಥವಾ ಯಾರಾದರೂ ತಿಳುವಳಿಕೆ ಹೇಳ್ತಕ್ಕಂಥವ್ರಾದರೂ ಅವರಾದರೂ ಹೇಳಿದ್ರಲ್ವ ನಮಗೆ ಗೊತ್ತಾಗೋದು? ಅದು ಗೊತ್ತಾಗೋಂಗಿಲ್ಲ. ಏನಾಗ್ಬಿಟ್ಟಿದೆ, ಜೀವನ ಬರೀ ಸಂಪಾದನೆ ಹಿಂದೆ ಬಿದ್ದಿದ್ದೀವಿ. ನಾವು ಹಣ ಸಂಪಾದನೆ ಮಾಡಬೇಕು. ಪರಂಪರೆ, ಈ ವಿಶೇಷವಾಗಿರ್ತಕ್ಕಂಥದ್ದು, ಈ ಪರ್ವಕಾಲಗಳು, ಒಂದು ಪ್ರದೋಷದಲ್ಲಿ ಎಂತಹ ಒಂದು ಅದ್ಭುತವಾದಂತಹ ಕಾಯಕ ಇದೆ. ಒಂದು ಪ್ರದೋಷ ಕಾಲದಲ್ಲಿ ಸಾಂಬ ಸದಾಶಿವನಿಗೆ ವಿಶೇಷವಾದ ಪೂಜೆ ಆದರೆ, ಶಿವಧ್ಯಾನ ಆದರೆ,
ಶಿವನ ಆರಾಧನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಆದರೆ ನಾವು ಏನೂ ಅರ್ಥ ಮಾಡ್ಕೊಳ್ಳೋ ಮಟ್ಟಕ್ಕಿಲ್ಲ ಇವತ್ತು. ಅಂದರೆ ಇವತ್ತಿನ ಜೀವನ ಏನಾಗ್ಬಿಟ್ಟಿದೆ, ಮಕ್ಕಳನ್ನು ಬೆಳಗ್ಗೆ 9 ಗಂಟೆಗೋ 8 ಗಂಟೆಗೋ ರೆಡಿ ಮಾಡಿ 9 ಗಂಟೆ, ಅಥವಾ ವ್ಯಾನಲ್ಲಿ ಕಾರುಗಳಲ್ಲಿ ಕರ್ಕೊಂಡು ಹೋಗ್ರಿ 8 ಗಂಟೆ. ಬೆಳಗ್ಗೆ ಎದ್ದೇಳೋದು, ದರಾಬಡಿಯಾಗಿ ಹೋಗೋದು, ಸ್ನಾನ ಮಾಡಿಸ್ಕೊಳ್ಳೋದು, ಕಾಸ್ಟ್ಯೂಮ್ ಅವ್ರದ್ದು ಏನಿದೆಯೋ ಸ್ಕೂಲ್ ಡ್ರೆಸ್ ಹಾಕೊಳ್ಳೋದು, ಯೂನಿಫಾರ್ಮ್ ಹಾಕ್ಕೊಳ್ಳೋದು, ಪಟ 8 ಗಂಟೆ ವ್ಯಾನ್ ಬರುತ್ತೆ ಅಥವಾ 8:30 ವ್ಯಾನ್ ಬರುತ್ತೆ, ಇಲ್ಲ ಇವರೇ ಕರ್ಕೊಂಡು ಹೋಗಬೇಕು, ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಬಿಡೋದು. ಸ್ಕೂಲಲ್ಲಿ 4:15 5 ಗಂಟೆವರೆಗೂ ಅವ್ರ ಸಿಸ್ಟಮ್ ಇರುತ್ತೆ. ಅದಾದಮೇಲೆ ಕೆಲವು ಮಕ್ಕಳನ್ನು ಮನೆ ಕರೀತಾರೆ, ಕೆಲವು ಮಕ್ಕಳು ಹಾಗೆ ಟ್ಯೂಷನ್ಗೆ ಬಿಡ್ತಾರೆ. ಟ್ಯೂಷನ್ ಮುಗಿಸ್ಕೊಂಡು ಸಾಯಂಕಾಲ 8 9 ಗಂಟೆಗೂ ಅವರು ಈ ಟ್ರಾಫಿಕ್ ಇವೆಲ್ಲ ದಾಟ್ಕೊಂಡು ಮನೆಗೆ ಬರೋದಕ್ಕೆ 8 9 ಗಂಟೆ ಆಗುತ್ತೆ. ಇನ್ನು ಆಯಾಸ, ಇನ್ನು ಅಮ್ಮನ ಜೊತೆ ಕೂತ್ಕೊಂಡು ಮಾತಾಡೋದಲ್ಲಿ, ಅಜ್ಜಿ ಜೊತೆ ಮಾತಾಡೋದಲ್ಲಿ, ಅಥವಾ ಆಗು ಹೋಗುಗಳ ಬಗ್ಗೆ ತಿಳ್ಕೊಳ್ಳೋದಲ್ಲಿ, ಅಥವಾ ತಂದೆ ಕಷ್ಟದ ಅರಿವಾಗೋದಲ್ಲಿ. ಬೆಳಗಿನಿಂದ ಸಂಜೆವರೆಗೂ ತಂದೆ ಜೊತೆನೇ ಓಡಾಡಿಕೊಂಡು ತಂದೆ ಪಡೋ ಕಷ್ಟಪಟ್ಟ, ತಂದೆ ತಿಂದ್ರ ಇಲ್ವೋ ಅದ್ರ ಯಾವುದ್ರ ಬಗ್ಗೆ ಚಿಂತನೆ ಇಲ್ಲದೆ ಅರಿವಿಲ್ದಿರ ಹೋಗುವಂಥ ಪ್ರಪಂಚ ಇದ್ದಾಗ ಇಂತಹ ಒಂದು ವಿದ್ಯಾಭ್ಯಾಸವನ್ನು, ಈ ತರಹ ಒಂದು ವ್ಯವಸ್ಥೆಗಳನ್ನು ನಾವು ಮಾಡಿದ್ರೆ ನಮ್ಮ ಮನೆ ಮಕ್ಕಳಿಗೆ ಏನು ಪ್ರಪಂಚ ಗೊತ್ತಾಗುತ್ತೆ, ಏನು ಹಬ್ಬಗಳ ಬಗ್ಗೆ ಏನು ಅರಿವು ಗೊತ್ತಾಗುತ್ತೆ. ಆಗೋಗಿ ಅಂದರೆ ನಿಜ ಶ್ರಾವಣ ಬಂದ್ಬಿಡುತ್ತೆ. ಶ್ರಾವಣ ಮಾಸ ಬರ್ತಿದ್ದ ಹಾಗೆ ಎಷ್ಟು ಅದ್ಭುತವಾದಂಥದ್ದಿದೆ. ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮದಲ್ಲಿ ಪೂಜೆ ಪುನಸ್ಕಾರ ಮತ್ತು ದೇವತಾರಾಧನೆ, ದೇವರ ಒಂದು ಪೂಜಾನುಷ್ಠಾನ, ಮತ್ತು ದೇವಾಲಯಗಳಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನ. ಒಂದು ದೇವಸ್ಥಾನ ಅಂದರೆ ಇದು ಸಾಮಾನ್ಯವಲ್ಲ. ಅಲ್ಲಿ ಒಂದು ದೈವ ಸಾನ್ನಿಧ್ಯ ಇದ್ದಾಗ ಅಲ್ಲಿ ಎಲ್ಲರೂ ಸಿದ್ಧ ಬರ್ತಾರೆ. ಅಲ್ಲಿ ದೇವರ ಸಾನ್ನಿಧ್ಯದಲ್ಲಿ ದೇವರಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಲ್ಲಿಗೆ ಬಂದು ಹೋಗ್ತಕ್ಕಂಥವರಲ್ಲೂ ಅಂಥದ್ದೇ ಶಕ್ತಿ ಇರುತ್ತೆ. ಆ ಎಲ್ಲ ಶಕ್ತಿಯು ಒಂದನ್ನು ಕೂಡೀಕರಿಸಿ ಅಲ್ಲಿ ಒಂದು ಬರ್ತಕ್ಕಂಥದ್ದೇ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ. ಬರೀ ದೇವಸ್ಥಾನ ಇದ್ದರೆ ಸಾಲದು, ದೇವಸ್ಥಾನಕ್ಕೆ ಭಕ್ತರ ಆಗಮನ ಆಗಬೇಕು. ಆ ಭಕ್ತರು ಬರಬೇಕು, ಅಲ್ಲಿ ಜಪ ತಪ ಹೋಮ ಹವನಾದಿಗಳು ನಡಿಬೇಕು, ಅಲ್ಲಿ ನಿತ್ಯ ಅನ್ನದಾಸೋಹ ನಡಿಬೇಕು. ಯಾರ ವಾಸ್ತುಗೃಹದಲ್ಲಿ, ಯಾರ ಮನೆಯಲ್ಲಿ, ಯಾವ ಕ್ಷೇತ್ರದಲ್ಲಿ ಎಲ್ಲಿ ಅನ್ನದಾಸೋಹ ನಡೆಯುತ್ತೋ, ನಿತ್ಯವೂ ಅನ್ನದಾನ ನಡೆಯುತ್ತೋ, ಯಾರೂ ಇನ್ನೊಬ್ಬರ ಮನೆಗೆ ಬರ್ತಕ್ಕಂಥದ್ದಾಗಲಿ, ಒಂದು ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದಾಗಲಿ, ಅವ್ರು ಯಾರು ಕಡುಬಡವರು ಬರ್ತಕ್ಕಂಥದ್ದಲ್ಲ, ಅಥವಾ ನಿರ್ಗತಿಕರು ಬರ್ತಕ್ಕಂಥದ್ದಲ್ಲ, ಅಥವಾ ನನಗೇನು ಗತಿ ಇಲ್ಲ ಅಂತ ಇನ್ನೊಬ್ಬರ ಮನೆಗೆ ಹೋಗ್ತಕ್ಕಂಥದ್ದಲ್ಲ. ಬಂದಾಗ ಆ ಸನ್ನಿವೇಶಕ್ಕೆ ಹೇಗೆ ಬರ್ತಾರೋ, ಯಾರು ಬರ್ತಾರೋ, ಯಾವ ರೂಪದಲ್ಲಿ ಬರ್ತಾರೋ, ಒಂದಿಷ್ಟು ಅನ್ನಪ್ರಸಾದ. ಅಂದರೆ ನಾವು ಹೇಗೆ ನಡ್ಕೊಳ್ತೀವಿ ಇದು ನಮ್ಮ ಮಕ್ಕಳಿಗೆ ಅರಿವಾಗಬೇಕು. ಮಕ್ಕಳಿಗೆ ನಾವು ಯಾವ ವಿಚಾರವನ್ನಾದರೂ ಸರಿಯಾದ ರೀತಿ ಉಣಬಡಿಸಿದ್ರೆ, ವಿಚಾರಗಳನ್ನು ಸರಿಯಾಗಿ ಅವ್ರಿಗೆ ಅರಿದು ಕುಡಿಸಿದ್ರೆ, ಅವರು ನೆಕ್ಸ್ಟ್ ಜೀವನದಲ್ಲಿ, ಅಂದರೆ ಮುಂಬರ್ತಕ್ಕಂಥ ದಿನದಲ್ಲಿ ಅವರಿಂದ 4 ಜನಕ್ಕೆ ಪಾಠ ಆಗುತ್ತೆ. ಬರೀ ಪುಸ್ತಕದ್ದೇ ಬದನೆಕಾಯಿ ಮಾಡಿದ್ರೆ, ಬೆಳಗ್ಗೆ ಶಾಲೆಗೆ ಹೋಗು, ರಾತ್ರಿ ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ಬಾ, ಟ್ಯೂಷನಲ್ಲಿ ಕೊಡ್ತಕ್ಕಂಥ ಹೋಮ್ವರ್ಕ್ಸು ಅದನ್ನು ಮಾಡು, ಇದ್ರ ಮೇಲೆ ಇನ್ನು ತಂದೆ ತಾಯಿ ಕೆಲಸ ಪ್ರಾಜೆಕ್ಟ್ ವರ್ಕು. ಆದರೆ ಪ್ರಾಜೆಕ್ಟ್ ವರ್ಕ್ ಬಗ್ಗೆ ತಿಳ್ಕೊಳ್ಬೇಕು. ಶಾಲೆಯಲ್ಲಿ ಟೀಚರ್ಸು ಪ್ರಾಜೆಕ್ಟ್ ವರ್ಕ್ ಕೊಡ್ತಿದ್ದಾರೆ, ಒಂದಾದರೂ ಪ್ರಾಜೆಕ್ಟ್ ವರ್ಕನ್ನು ಮಕ್ಕಳು ಮಾಡ್ತಾರಾ? ಒಂದು ಪ್ರಾಜೆಕ್ಟು ಮಕ್ಕಳು ಮಾಡೋವಂಥದ್ದಲ್ಲ. ಮನೇಲಿ ತಂದೆ ತಾಯಿ ಕೂತ್ಕೊಂಡು ಅವರು ಫೀಸ್ ಕೊಟ್ಟು ತಿಂಗಳ ಫೀಸ್ ಕಟ್ತಾರಲ್ಲ, ಅದಕ್ಕೆ ಇವ್ರಿಗೂ ಒಂದು ಕೆಲಸ. ಮಕ್ಕಳ ತಲೆಗೆ ಏನು ಹೋಗಬೇಕು, ಮಕ್ಕಳಿಗೆ ಏನು ಬೇಕು? ಒಂದು ಮಗ್ಗಿ ಪುಸ್ತಕ ಕೇಳಿ ಗೊತ್ತಿಲ್ಲ, ತಿಥಿವಾರ ನಕ್ಷತ್ರ ಕೇಳಿ ಗೊತ್ತಿಲ್ಲ, ಸೂರ್ಯಚಂದ್ರರ ಗಳಿಗೆಗಳು ಕೇಳಿ ಗೊತ್ತಿಲ್ಲ. ಒಂದೇ ಗೊತ್ತಾಗೋಂಥದ್ದು ಇಂಗ್ಲೀಷ್ ಬಿಟ್ಟೋಗಿರುವಂತಹ ಟೆಕ್ಸ್ಟ್ ಏನಿದೆ ಅದರ ಬಗ್ಗೆ ಮಾತ್ರ ಅರಿವು. ಮ್ಯಾಥ್ಸು, ಸೈನ್ಸು, ಯಾವುದೇ ಸೋಷಿಯಲ್ ಯಾವುದ್ರ ಬಗ್ಗೆ ಬಂದರೂ, ಯಾರೋ ಒಬ್ಬ ರಾಜ ಆಳ್ವಿದ್ದ, ರಾಜನ ಒಂದು ಜೀವನ ಹೇಗಿತ್ತು, ಅವನ ಜೀವನ ಚರಿತ್ರೆ ಹೇಗಿತ್ತು, ಇದು ಮಕ್ಕಳ ತಲೆ. ನಿಮ್ಮಪ್ಪ ಏನು ಕಷ್ಟಪಡ್ತಿದ್ದ, ನಿಮ್ಮಮ್ಮ ಏನಿತ್ತು, ನಿಮ್ಮ ತಾತ ಏನು, ನಿಮ್ಮ ವಂಶ ಏನು, ಅಥವಾ ನೀನು ಹೇಗೆ ಬದುಕಬೇಕು, ನಿನ್ನ ಬದುಕಿನ ಮಾರ್ಗ ಏನು, ಇದ್ರ ಬಗ್ಗೆ ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಇಲ್ಲ. ಹೋಲಿ ಶಾಲೆಯಲ್ಲಿ ಹೇಳ್ಕೊಡ್ತಾರೆ, ಪಾಪ ಟೀಚರ್ಸ್ಗೆ ಅದಕ್ಕೆ ಟೈಮೇ ಇಲ್ಲ. ಅವ್ರಿಗೆ ಆ ಪುಸ್ತಕದಲ್ಲಿರ್ತಕ್ಕಂಥದ್ದನ್ನ, ಆ ಲೆಸನ್ಸನ್ನು ಕಂಪ್ಲೀಟ್ ಮಾಡೋದಕ್ಕೆ ದೊಡ್ಡ ಸಮಸ್ಯೆ ಆಗೋಗುತ್ತೆ. ವಾರದ ಮೊದಲನೇ ದಿವಸ ಅಧಿಕ ಶ್ರಾವಣ, ಇವತ್ತು ಪುರುಷೋತ್ತಮನ ಈ ವಿಶೇಷವಾದಂತಹ ಕಾಯಕ. ಎಲ್ಲರಿಗೂ ಲಕ್ಷ್ಮೀ ಬೋರಹ ಅನುಗ್ರಹ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಂದಿನ ಭಾಗದಲ್ಲಿ ಗುರುಗಳು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ತಾ ಇದ್ರು. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಕುರಿತಾಗಿ ತಿಳಿಸ್ತಾ ಇದ್ರು, ಮತ್ತು ಧರ್ಮ, ಸಂಸ್ಕೃತಿ, ಸಂಪ್ರದಾಯದ ಕುರಿತಾಗಿ ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಅರಿವನ್ನು ಮೂಡಿಸಬೇಕು ತಂದೆ ತಾಯಿ ಎಂಬತಕ್ಕಂಥದ್ರ ಕುರಿತಾಗಿಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಇದೆಲ್ಲದರ ಜೊತೆಗೆ ಇವತ್ತಿನ ದಿವಸದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ.
ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮಃ ರಾಜ್ಯದಾಯಿನಿ ನಮಃ ರಾಜ್ಯಕಲಾವಲ್ಲಭಾಯ ನಮಃ ಭಗವತಿ ಶ್ರೀಮದ್ಮಹಾಕಾಳಿ ಮಹಾಲಕ್ಷ್ಮೀ ನಮಃ ತ್ರಾಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್ ತ್ರಾಂಬಕೇಶ್ವರಾಯ ನಮಃ. ಒಂದಷ್ಟು ಕಡೆ ಮಳೆ ಜಾಸ್ತಿಯಾಗಿ ಪ್ರವಾಹದ ಥರ ಹರಿತಾ ಇದೆ. ಒಂದಷ್ಟು ಕಡೆ ಮಳೆನೇ ಇಲ್ದಿರ ಇನ್ನೂ ಆಗಮನದಕ್ಕಾಗಿ ಚಿಂತನೆ ಮಾಡಬೇಕಾಗಿದೆ. ಒಟ್ಟಾರೆ ರೈತರ ಸಂಕಷ್ಟಗಳು ಮಾತ್ರ ಆಗಿಂದಾಗಲೇ ನಡೀತಾನೇ ಇದೆ. ಸಾಕಷ್ಟು ಮಳೆಯಾಗಿ ಪ್ರವಾಹ ಕೊಚ್ಕೊಂಡ್ಬಂದ್ಬಿಟ್ರೆ ಬೆಳೆದಿರ್ತಕ್ಕಂತಹ ಬೆಳೆ ಎಲ್ಲವೂ ನೀರು ಪಾಲು. ಏನೋ ಆಗೋ ಈಗೋ ಅದೊಂದು ಒಳ್ಳೆ ಅನುಕೂಲ ಆಗ್ಬೋದು, ಒಳ್ಳೆ ರೇಟ್ ಬರ್ಬೋದು ಅಂತ ಬೆಳೆಗಳನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರಲ್ಲ, ಒಂದು ಸತಿ ಗೋಡನಿಗೆ ನೀರು ಧುಮುಕಿದ್ರೆ ಅಥವಾ ಆ ಭೂಮಿಯಲ್ಲಿ ನೀರು ಬಂದುಬಿಟ್ರೆ ಎಲ್ಲವೂ ಹೋಯಿತು. ಒಟ್ಟಾರೆ ಹೇಳಬೇಕಂದ್ರೆ ರೈತರ ಸಂಕಷ್ಟ ಕೇಳೋದು ಭಾಳ ಕಷ್ಟವೇ. ಕಷ್ಟಪಟ್ಟು ಬೆಳೀತಾರೆ, 6 ತಿಂಗಳು 3 ತಿಂಗಳು ಬೆಳೆನೇ ಬೆಳೀತಾರೆ. ಆ ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಮೌಲ್ಯ ಸಿಕ್ಕಿದ್ರೆ, ಒಳ್ಳೆ ವ್ಯಾಪಾರ ಆದರೆ ಪರವಾಗಿಲ್ಲ, ಭಗವಂತ ಅನುಕೂಲ ಮಾಡಿದ ಅಂತ. ಅಕಸ್ಮಾತ್ ಬೆಳೆ ಬರುವ ಸಮಯಕ್ಕೆ ಆ ಬೆಳೆ ಬಂದ ಒಳ್ಳೆ ರೇಟ್ ಇಲ್ದಿರ ಇದ್ದರೆ ಎಲ್ಲವೂ ಸಹಿತ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಹಾಗೆ ಈಗ ಪ್ರಸ್ತುತ ಕಾಲಮಾನ ಹಾಗೆ ಆಗಿದೆ. ಒಂದಷ್ಟು ಕಡೆ ನೀರಿನ ವಾತಾವರಣ ಅಂದರೆ ನೀರು ಜಾಸ್ತಿ ಬಂದಿರತಕ್ಕಂಥ ಕಡೆ, ಪ್ರವಾಹ ಥರ ನುಗ್ಗಿ ಬರ್ತಿರೋ ಕಡೆ ಕಣ್ಣೀರು ಹಾಕ್ತಾರೆ. ನೀರೇ ಬರ್ದಿರೋ ಇರ್ತಕ್ಕಂಥದ್ದು ಅಂದರೆ ಪ್ರವಾಹದಲ್ಲಿ ನೀರು ಡ್ಯಾಮಿಗೆ ನೀರು ಬರಬಹುದು, ಆದರೆ ಪ್ರಾಂತ್ಯಗಳಲ್ಲಿ ಮಳೆ ಇಲ್ಲ. ಪ್ರಾಂತ್ಯದಲ್ಲಿ ಮಳೆ ಇಲ್ದಿರ ಇದ್ದರೆ, ಡ್ಯಾಮಲ್ಲಿ ನೀರು ತುಂಬಿದರೆ, ಡ್ಯಾಮಿಂದ ಅಕ್ಕಪಕ್ಕ ಇರ್ತಕ್ಕಂಥವ್ರಿಗೆ ಎಲ್ಲಿ ನೀರು ಬರುತ್ತೋ ಆ ಸ್ಥಳದಲ್ಲಿ ಮಾತ್ರ, ಎಲ್ಲಿ ನೀರು ಹರ್ಕೊಂಡು ಬರುತ್ತೋ ಆ ಪ್ರಾಂತ್ಯಗಳಲ್ಲಿ ಮಾತ್ರ ತೃಪ್ತಿ ಇರುತ್ತೆ. ಆದರೆ ಇದೆಲ್ಲವೂ ಸಹಿತ ಈ ಪ್ರಕೃತಿನೇ ಸಹಕರಿಸಬೇಕಾಗತ್ತೆ. ಹಾಗಾಗಿ ನಾವೆಲ್ಲರೂ ಪ್ರಕೃತಿಗೆ ಶರಣಾಗಬೇಕು. ಜೊತೆಗೆ ಇವತ್ತು ಸೋಮವಾರ ಬಂತು ಅಂದರೆ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ. ಯಾಕೆಂದರೆ ಈ ಪ್ರಕೃತಿ ಮಾತೆಯನ್ನು ತಂಪಾಗಿಡುವಂಥದ್ದು. ಜೊತೆಗೆ ಕಾಲಕ್ಕೂ ಸರಿಯಾಗಿ ವರ್ಣನ ಕೃಪೆ ಆಗಬೇಕಾದ್ರೆ ಸಾಂಬ ಸದಾಶಿವನ ಅನುಗ್ರಹ ಆಗಬೇಕು. ಹಾಗಾಗಿ ನೀವೆಲ್ಲರೂ ಸಹಿತ ಶಿವನ ಪ್ರಾರ್ಥನೆ ಮಾಡೋಣ. ಸೃಷ್ಟಿಯಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಸುಖ, ಸಂತೋಷ, ನೆಮ್ಮದಿ ಸಿಗಲಿ ಅಂತ ನಾವು ಭಗವತ್ ಸಾನ್ನಿಧ್ಯದಲ್ಲಿ ನಿಂತಾಗ ನನಗೂ, ನನ್ನ ಹೆಂಡತಿ ಮಕ್ಕಳಿಗೂ, ನನ್ನ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಬಿಟ್ಟು ಸಾರ್ವತ್ರಿಕವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗಿ ಆಗುತ್ತೆ. ಶ್ರೀ ಶೋಭಕೃತ್ ನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಅಧಿಕ ಶ್ರಾವಣ ಮಾಸ ಶುಕ್ಲ ಪಕ್ಷ 31/7/2023 ಸೋಮವಾರ. ಇವತ್ತು ಚತುರ್ದಶಿ ಇರತಕ್ಕಂಥದ್ದು. ಇನ್ನು ಬೆಳಗ್ಗೆದ್ದರೆ ಹುಣ್ಣಿಮೆ, ಮಂಗಳವಾರದ ಹುಣ್ಣಿಮೆ ಬಹಳ ವಿಶೇಷವೇ ಸರಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ನಾಳೆ. ಇದೇ ಶ್ರಾವಣ ಮಾಸ ನಿಜ ಶ್ರಾವಣ ಆಗಿದ್ದರೆ ಮಂಗಳವಾರ ಬಂತು ಅಂದರೆ ಮಂಗಳಗೌರಿ ಬರ್ತಿತ್ತು. ಆದರೆ ಈಗ ಅಧಿಕ ಶ್ರಾವಣ ಆದ್ದರಿಂದ ಇಲ್ಲಿ ಒಂದಷ್ಟು ದಾನ ಧರ್ಮಗಳಿಗೆ ಮಾತ್ರನೇ. ಆದರೆ ನಾಳೆ ಹುಣ್ಣಿಮೆ ಎಂದು ಪುರುಷೋತ್ತಮನ ಆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ತಾವು ಯಾರೆಲ್ಲ ಏನೇನು ದಾನ ಧರ್ಮಾದಿಗಳನ್ನು ಮಾಡಬೇಕು ಅಂತಿದ್ರೋ ನಾಳೆ ನೀವು ಕೊಡುವಂಥದ್ದು ಅದು ಮತ್ತಷ್ಟು ಶ್ರೇಯಸ್ಸು. ಯಾಕೆಂದರೆ ಅಧಿಕ ಮಾಸದ ಅನುಷ್ಠಾನ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಧಿಕ ಮಾಸದಲ್ಲಿ ಖಾದ್ಯಗಳನ್ನು ಅಂದರೆ ನೀವೇನಾದ್ರು ಒಂದಿಷ್ಟು ಪದಾರ್ಥಗಳನ್ನು ಮಾಡಿ ಆ ಪದಾರ್ಥಗಳನ್ನು 33ರ ಸಂಖ್ಯೆಯಲ್ಲಿ ನಾಳೆ ದಾನ ಮಾಡ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ನಿಮ್ಮ ಇಷ್ಟ ಬಂದಿದ್ದು ಮಾಡಿ. ಗೋಧಿಯಿಂದ ಮಾಡ್ಬೋದು, ರವೆಯಿಂದ ಮಾಡ್ಬೋದು, ಅಥವಾ ಉದ್ದಿನ ಬೇಳೆಯಿಂದ ಮಾಡ್ಬೋದು, ಅಥವಾ ಕಡಲೆಬೇಳೆಯಲ್ಲಿ ಮಾಡ್ಬೋದು. ಯಾವುದೋ ಒಂದು ಧಾನ್ಯವನ್ನು ಯಾವುದಾದ್ರು ಒಂದು ಧಾನ್ಯದಲ್ಲಿ 33ರ ಸಂಖ್ಯೆಯಲ್ಲಿ ದಾನ ಧರ್ಮಾದಿಗಳನ್ನು ಮಾಡೋದು ಭಾಳ ವಿಶೇಷವೇ ಸರಿ. ಇನ್ನು ನಕ್ಷತ್ರ ಪ್ರಕಾರ ಪೂರ್ವಾಷಾಢ ಇದೆ. ಇವತ್ತಿನ ದಿವಸ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೆಲವೊಬ್ಬರಿಗೆ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ತುಂಬಿ ತುಳುಕುವಂಥವ್ರಿದ್ದಾರಲ್ಲ, ಅಥವಾ ಕಾರ್ಯಕ್ಕೆ ಆ ಸಮಯಕ್ಕೆ ಮಾತ್ರ ವ್ಯಕ್ತಿಗಳಿಂದ ಸಹಾಯವನ್ನು ತೆಗೆದುಕೊಂಡು ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಸಹಾಯವನ್ನು ತೆಗೆದುಕೊಂಡು ಆ ಕ್ಷಣಕ್ಕೆ ಬೇಕಾದಂಥ ಅನುಕೂಲವನ್ನು ಪಡೆದು ಅದಾದ ನಂತರ ಚಿಂತನೆ ಮಾಡುವ ರೀತಿ ಇದೆಯಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಆಯ್ತಲ್ಲ ಕೆಲಸ, ಆ ಕ್ಷಣಕ್ಕೆ ಅವ್ರು ಬಂದರು, ನನ್ನಿಂದ ಆಯಿತು ಅಂದರೆ ಆ ಕ್ಷಣಕ್ಕೆ ಅವ್ರಿಗೇನು ಮಾತಾಡಬೇಕು ಮಾತಾಡಿ ಮರುಕ್ಷಣದನ್ನು ಬೇರೊಂದು ಥರ ಮಾತಾಡ್ತಕ್ಕಂಥದ್ದು. ವ್ಯಕ್ತಿ ಎದುರುಗಡೆ ಇದ್ದಾಗ ಒಂದು ಮಾತು, ಎದುರುಗಡೆ ಆ ವ್ಯಕ್ತಿ ಇಲ್ಲ ಅಂದಾಗ ಮತ್ತೊಂದು ಮಾತು. ಸಹಾಯವನ್ನು ತೆಗೆದುಕೊಳ್ಳುವಾಗ ಒಂದು ತರಹ ಇರೋದು, ಸಹಾಯ ತಗೊಂಡಾದ ನಂತರ ಬೇರೆ ಥರ ಬದಲಾವಣೆ ಆಗ್ತಕ್ಕಂಥದ್ದು. ತಲೆ ಬಗ್ಗಿಸಿದಾಗ ಅವರು ತಲೆ ಮೇಲೆ ಕಾಲಿಡೋದು, ತಲೆ ಎತ್ತಿ ನಿಂತಾಗ ಕೈ ಮುಗಿತಕ್ಕಂಥದ್ದು. ಇಂತಹ ಪ್ರಕ್ರಿಯೆಗಳನ್ನು ಮಾಡುವಂಥವರಿಗೆ ಯಾವತ್ತೂ ಒಳಿಗಾಲ ಇಲ್ಲ. ಅದನ್ನು ತಿಳ್ಕೊಳ್ಬೇಕಾದಂಥ ವಿಚಾರ. ಯಾಕೆ ನಾನು ಇವತ್ತು ಈ ಮಾತು ಹೇಳ್ತೇನೆ ಅಂದರೆ, ಒಂದಷ್ಟು ಜನಗಳ ನಡವಳಿಕೆ ಇತ್ತೀಚೆಗೆ ಏನಾಗ್ತಿದೆ, ಸಹಾಯ ತೆಗೆದುಕೊಳ್ಳುವಾಗ ಕೈ ಚಾಚ್ತೀರಿ, ಕೈ ಮುಗಿತೀರಿ, ಅವ್ರ ಕಾಲಿಗೆ ಬೀಳ್ತೀರಿ, ಎಲ್ಲವನ್ನೂ ಮಾಡ್ತೀರಿ. ಯಾರಾದರೂ ಒಂದು 10 ರೂಪಾಯಿ ಸಹಾಯ ತೊಗೊಳ್ಬೇಕಾದ್ರೆ ಸಹಾಯ ಕೊಡುವಾಗ, ಸಹಾಯ ತಗೊಳ್ಳುವಾಗ ಅಬ್ಬಾ ನಿಮ್ಮ ಆ ಸೇವೆ, ಆ ಮಾತಿದೆಯಲ್ಲ ಅದು ರೀತಿ ಬೇರೆ. ಅದೇ ಕೊಟ್ಟಾದ ನಂತರ ಸಹಾಯ ಪಡೆದಾದ ಮೇಲೆ ಪುನಃ ಸಹಾಯವನ್ನು ಪಡೆಯೋಕ್ಕೋ ಅಥವಾ ಕೊಟ್ಟ ವಸ್ತುನ ಪುನಃ ಕೇಳೋಕ್ಕೆ ಬಂದಾಗ ಅವ್ರ ಮೇಲೆ ದೌರ್ಜನ್ಯ ಇದೆಯಲ್ಲ, ಆ ದೌರ್ಜನ್ಯ ಗದಾಪ್ರಹಾರ ಜೀವನ ಇಷ್ಟಕ್ಕೆ ಮುಗಿಯಲ್ಲ, ಇವತ್ತಿಗೆ ಆಗೋಗಿಲ್ಲ ಜೀವನ. ಈ ಪ್ರಕಾರ ತಪ್ಪು ಮಾಡ್ತಕ್ಕಂಥವ್ರೊಂದು ಅರ್ಥ ಮಾಡ್ಕೊಳ್ಳಿ.
ಇವತ್ತಿಗೆ ಈ ಕ್ಷಣಕ್ಕೆ ನೀವು ನಡ್ಕೊಳ್ತಿದ್ರಲ್ಲ ರೀತಿ, ನೀವು ನಡ್ಕೊಳ್ಳೋ ರೀತಿಗೆ ಇವತ್ತಿಗೆ ಅದು ಎಂಡ್ ಆಗಲ್ಲ. ಇದಾದ ಮೇಲೂ ನೆಕ್ಸ್ಟ್ ಇದೆ. ನಾಳೆ ಬೆಳಿಗ್ಗೆ ಸೂರ್ಯೋದಯ ಇದೆ. ನಾಳೆ ಬೆಳಗಿನ ಸೂರ್ಯೋದಯ ನೀವು ಮಾಡಿರ್ತಕ್ಕಂಥದ್ದನ್ನೇ ನಿಮಗೆ ಇನ್ನೊಬ್ಬರು ಮಾಡಿ ಕೂತ್ಕೊಂಡಾಗ ಆಗ ನಿಮ್ಮ ನರ್ತನೆ, ನಿಮ್ಮ ವರ್ತನೆ, ನಿಮ್ಮ ನರ್ತನ ಇದೆಯಲ್ಲ, ನಿಂತ ಕಡೆನೇ ಒದ್ದಾಡೋದು, ಕುಣಿಯೋದು, ಅದು ಸಾಕಷ್ಟು ಆಗಿಬಿಡತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಇದು ಯಾತಕ್ಕಾಗಿ ಅಂದರೆ ಈ ಋಣಗಳು ಅಂತಿದೆ. ಈ ಋಣವನ್ನು ಭಗವಂತ ಅದಕ್ಕೆ ಹೇಳೋದು ಉಪ್ಪಿನ ಋಣ, ತಾಯಿ ಋಣ, ಅಥವಾ ತಂದೆ ತಾಯಿ ಋಣ, ಅಥವಾ ಗುರು ಋಣ. ಈ ಗುರುಗಳಿಂದ ನಾವು ಪಾಠ ಕಲಿತೀವಿ. ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಈ ಒಂದು ಪ್ರಪಂಚಕ್ಕೆ ಬಂದಾದ ನಂತರ ನಮ್ಮ ನಡೆ ನಡವಳಿಕೆಗಳು, ನಾವು ಹಾಕುವಂಥ ಹೆಜ್ಜೆಯಲ್ಲಿ ಒಬ್ರಿಗೊಬ್ಬರು ಸಹಾಯ, ಇದೆಲ್ಲವನ್ನು ಸಹಿತ ಋಣಗಳಾಗೇ ನಿಂತ್ಕೊಳ್ಳುವಂಥದ್ದು. ನೀವು ಸಹಾಯ ಮಾಡಿದ ತಕ್ಷಣ ನಿಮ್ಮನ್ನು ನಾನು ಮರಿಬಾರ್ದು, ಅಥವಾ ನಿಮ್ಮಿಂದ ಒಂದು ಅನುಕೂಲ ತೊಗೊಂಡ ಮೇಲೆ ನಾನು ನಿಮ್ಮನ್ನು ಕೈ ಬಿಡಬಾರ್ದು. ಅದಕ್ಕೆ ಪ್ರತಿಯಾಗಿ ನಾನೇನು ಮಾಡಬೇಕು ಆ ಚಿಂತನೆ ನಾನು ಮಾಡಬೇಕು. ಹಾಗೆ ಮಾಡಿದರೆ ಅದನ್ನು ಮನುಷ್ಯತ್ವ ಅಂತ ಹೇಳ್ತಾರೆ. ಅದಿಲ್ಲ ಅಂದರೆ ಬರೀ ಇನ್ಕಮಿಂಗ್, ಬರೋದು ಮಾತ್ರ ಬರಲಿ, ಕೊಡುವ ತನಕ ನಿಮ್ಮನ್ನು ರಾಜರಾಗಿ ನೋಡೋದು. ನೀವು ಕೈಯಿಂದ ಕೊಟ್ಟರೆ ನಿಮ್ಮನ್ನು ಮೂಲೆ ಗುಂಪು ಮಾಡೋದು. ಇವತ್ತು ಕೊಟ್ಟವ್ರನ್ನ ನಾಳೆ ಪುನಃ ಬಂದರೆ ಅವ್ರನ್ನ ಎಡಗಣ್ಣಲ್ಲಿ ನೋಡೋದು. ನಾಳಿದ್ದು ಬಂದರೆ ಅವ್ರನ್ನ ದೃಷ್ಟಿಸೇ ನೋಡ್ದಿರತಕ್ಕಂಥದ್ದು. ಆಚೆ ನಾಳಿದ್ದು ಬಂದರೆ ನೀವು ಯಾರು ಅಂತಕ್ಕಂಥದ್ದು. ಇಂತಹ ಪ್ರಕೃತಿ, ಇಂತಹ ಪರಿಸ್ಥಿತಿಗಳು ತುಂಬ ಕಡೆ ತುಂಬ ಜನ ನಡ್ಕೊಳ್ತಾ ಇದ್ದೀರಿ. ಇದೆಲ್ಲ ಒಳ್ಳೆಯದಲ್ಲ, ಇದು ಯಾವುದೂ ಶಾಶ್ವತವಲ್ಲ. ಜೊತೆಗೆ ಕಾಲಚಕ್ರ. ಇವತ್ತು ಬೆಳಗಾದ್ದು ಸಂಜೆ ಆಗುತ್ತೆ. ಸಂಜೆ ಆದಮೇಲೆ ಪುನಃ ಬೆಳಗಾಗಲೇಬೇಕಲ್ಲ. ಆ ಬೆಳಗಾಗುತ್ತೆ ಇಲ್ಲ ಅನ್ನೋದರ ಅರಿವಿಲ್ದಿರ ನಡ್ಕೊಂಡಿದ್ದೆ ಆದರೆ ನಾಳೆ ಬೆಳಗಿನ ದೃಶ್ಯ ಬೇರೆಯೇ ಆಗಿಬಿಟ್ಟಿರುತ್ತೆ. ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಆ ಚಿಂತನೆಗೆ ಯಾರೂ ಒಳಗಾಗಬಾರ್ದು. ಆದಷ್ಟು ಎಚ್ಚರಿಕೆಯಿಂದಿರಿ. ಹಾಕುವ ಹೆಜ್ಜೆ ಒಂದಷ್ಟು ನೀತಿ ಪಾಠಗಳಿದ್ದರೂ ನಮ್ಮಲ್ಲಿ ಏನು ತಪ್ಪಿದೆ, ಇಂಥದ್ರಲ್ಲಿ ಇಂಥ ವರ್ತನೆಯಲ್ಲಿ ನಾವಿದ್ದರೆ ನಾವು ಈಗಿಂದೀಗಲೇ ಬದಲಾಯಿಸ್ಕೊಳ್ಳೋಣ. ಎಲ್ಲರಲ್ಲೂ ಒಗ್ಗಟ್ಟಾಗಿರೋಣ, ಎಲ್ಲರಲ್ಲೂ ಪ್ರೀತಿ ಕಾಣೋಣ, ಎಲ್ಲರಲ್ಲೂ ಒಬ್ಬ ಮನುಷ್ಯ, ಒಬ್ಬ ಭಗವಂತ ಇದ್ದಾನೆ, ಅವನೊಂದಿಗೆ ನಾನು ಮೋಸ ಮಾಡಬಾರ್ದು ಅಂತಕ್ಕಂಥ ಚಿಂತನೆಯಲ್ಲಿದ್ದು ಒಳ್ಳೆಯದನ್ನು ನಾವು ಯೋಚನೆ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಪಂಚಾಂಗ ಶ್ರವಣವನ್ನು ತಿಳ್ಕೊಂಡ್ವಿ, ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡ್ವಿ, ಮತ್ತು ಮನುಷ್ಯರಾಗಿ ನಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಬದಲಾಯಿಸ್ಕೊಳ್ಬೇಕಾಗಿರ್ತಕ್ಕಂಥ ಸಾಕಷ್ಟು ವಿಚಾರಗಳನ್ನು ಕೂಡ ತಿಳ್ಕೊಂಡ್ವಿ. ಇನ್ನು ಈಗ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಕ್ಕಂಥ ಒಂದು ಸಮಯ ಇದೀಗ ನಿಮಗೆ ಬಂದಿರತಕ್ಕಂಥದ್ದಿದೆ. ಬನ್ನಿ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ. ಗುರುಗಳೇ, ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ. ಖಂಡಿತ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಬರಾಂತಕಾಯ ತ್ರಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂತಹ ಈ ಶುಭ ದಿನ ತಾವು ಏನೇನು ಅಂದುಕೊಂಡಿದ್ದೀರೋ, ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ, ಯಾವ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ರೀತಿ ನಿಭಾಯಿಸಿಕೊಂಡು ಜವಾಬ್ದಾರಿತವಾದಂಥ ಆಸ್ಥಾನದಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸಬೇಕು ಅಂದ್ಕೊಂಡ್ರು ಇವತ್ತಿನ ನಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮೇಷರಾಶಿಯಲ್ಲಿ ಇರ್ತಕ್ಕಂಥವರು ಇವತ್ತಿನ ದಿವಸ ತಾವಿಷ್ಟೇ ಜ್ಞಾನವಂತರಾದರೂ ಮತ್ತೊಬ್ಬರ ಮಾತನ್ನು ಆಲಿಸ್ತಕ್ಕಂಥದ್ದು ಖಂಡಿತ ಶ್ರೇಯಸ್ಕರ. ಅಷ್ಟೇ ಅಲ್ಲದೇನೆ ಮೇಷಲಗ್ನದಲ್ಲಿ ಇರ್ತಕ್ಕಂಥವರು ಇವತ್ತಿನ ದಿವಸ ನಿಮ್ಮ ಅಂಗೈಯಲ್ಲಿ ಒಂದು ಚೂರು ಅರಿಶಿಣವನ್ನು ಹಾಕ್ಕೊಂಡು ಅದಕ್ಕೊಂದೆರಡು ಡ್ರಾಪ್ ನೀರು ಹಾಕಿ ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿಕೊಂಡು ಪೂರ್ವಾಭಿಮುಖವಾಗಿ ನಿಂತು ಯಾವುದಾದ್ರೂ ಹಸಿರು ಎಲೆಗಳ ಮೇಲೆ ಆ ಅರಿಶಿಣದ ಮುದ್ದೆಯನ್ನಿಟ್ಟು ನಮಸ್ಕಾರ ಮಾಡೋದರಿಂದ ಬರ್ತಕ್ಕಂತಹ ಎಂತಹ ಗಂಡಾಂತರಗಳಿದ್ದರೂ ಯಾವುದೇ ಸಮಸ್ಯೆಗಳಾದರೂ ದೂರ ಮಾಡಿಕೊಳ್ತೀರಿ. ಅಷ್ಟೇ ಅಲ್ಲದಿರ ವಾಹನಗಳಲ್ಲಿ ನೀವು ಚಲಿಸುವಾಗ, ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ವಾಹನದಲ್ಲಿ ಚಲಿಸುವಾಗ ಅಂದರೆ ಡ್ರೈವಿಂಗ್ ನೀವು ಮಾಡ್ತಾಯಿರಿ, ಮತ್ತೊಬ್ಬರ ಗಾಡಿಯಲ್ಲಿ ನೀವು ಕೂತ್ಕೊಳ್ಳಿ. ಆದರೆ ಇವತ್ತು ಸ್ವಲ್ಪ ಎಚ್ಚರಿಕೆ ಎಂದಿರಿ. ಸಾಧ್ಯವಾದಷ್ಟು ಮೈಮರೆತು ಕೂತ್ಕೊಳ್ತಕ್ಕಂಥದ್ದು, ದೂರಭಾರ ಪ್ರಯಾಣ ಬೆಳೆಸುವಾಗ ಹೆಚ್ಚು ಕಮ್ಮಿ ಮಾಡ್ಕೊಳ್ತಕ್ಕಂಥದ್ದು, ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥದ್ದು ಇದೆಲ್ಲವೂ ಕಾಣಬಹುದು. ಅದರಿಂದ ಎಚ್ಚರಿಕೆ ಎಂಬತಕ್ಕಂಥದ್ದು ಬಹಳ ಜೋಪಾನ. ಇದರ ಮಧ್ಯದಲ್ಲಿ ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಕುಲದೇವರ ಪ್ರಾರ್ಥನೆ ಮಾಡಿ ಪಶುಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕೈಯಿಂದ ಏನಾರೊಂದಿಷ್ಟು ಪದಾರ್ಥಗಳನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು
ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ರಾಹು ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ಇವತ್ತು ಮನಸ್ಸಲ್ಲಿರ್ತಕ್ಕಂಥದ್ದು ನಡೆಯುವಂಥದ್ದು ಅಥವಾ ನಡೆಸುವಂಥದ್ದು ಎಲ್ಲವೂ ಬದಲಾವಣೆಯೇ. ನಿಮ್ಮ ಮನಸ್ಸಲ್ಲಿ ಒಂದು ಸಂಕಲ್ಪ ಇರುತ್ತೆ, ಆದರೆ ಆಗೋದು ಬೇರೆ. ನಿಮ್ಮ ವ್ಯವಹಾರ ಒಂದು ಮಾಡ್ತಿರ್ತೀರಿ, ನಡೆಯೋದು ಬೇರೆ. ಏನೋ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತೀರಿ, ಅದಕ್ಕೆ ಪ್ರತಿಯಾಗಿ ಇನ್ನೇನೋ ಆಗುತ್ತೆ. ಅಂದರೆ ನೀವು ಹಾಕುವ ಹೆಜ್ಜೆನಲ್ಲಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಮಾತೊಂದು, ಆದರೆ ನಡೆದು ಅದರಲ್ಲೂ ಸಹಿತ ಅಸಮಾಧಾನ ಆಗದಿರ ಅದರಲ್ಲೂ ಇಷ್ಟು ಲಾಭವನ್ನೇ ಗಳಿಸ್ತೀರಿ. ಒಟ್ಟಾರೆ ಹೇಳಬೇಕಂದ್ರೆ ನೀವು ಅಂದುಕೊಂಡಿದ್ದಾಗಿದ್ದರೂ ಬೇರೊಂದು ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವು ಅಥವಾ ಮೈಕೈ ನೋವು, ಮನಸ್ಸು ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಒಂದಿಷ್ಟು ಚಂಚಲತೆಗೆ ಒಳಗಾಗ್ತಕ್ಕಂಥದ್ದು, ಇದೆಲ್ಲವನ್ನು ತಾವು ನೋಡ್ತೀರಿ. ಇದರ ಮಧ್ಯದಲ್ಲೇ ಇವತ್ತಿನ ದಿವಸ ತಾಯಿ ಶಂಕರಿ ವನಶಂಕರಿಯನ್ನು ಅಥವಾ ಗ್ರಾಮ ದೇವತೆಯನ್ನು ಅಥವಾ ಎಲ್ಲಾದರೂ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಏನಾದರೂ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ, ಅಥವಾ ಅಲ್ಲಿರ್ತಕ್ಕಂತಹ ಅರ್ಚನೆ ಕುಂಕುಮ ಪ್ರಸಾದವನ್ನು ಹಣೆಗಚ್ಕೊಳ್ಳಿ. ಇನ್ನೊಂದು ವೃಷಭ ರಾಶಿಯವರು ಇವತ್ತು ಸಾಧ್ಯವಾದಷ್ಟು ಶ್ವೇತವರ್ಣದ ವಸ್ತ್ರವನ್ನು ಧರಿಸೋದ್ರಿಂದ ಅಥವಾ ಶ್ವೇತವರ್ಣದ ವಸ್ತ್ರದ ಒಂದು ಕರ್ಚೀಫನ್ನು ಆದರೂ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ, ಸಾಧ್ಯವಾದರೆ ಒಂದಷ್ಟು ಗೋಕ್ಷೀರವನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಂದುಕೊಳ್ತೀರಿ. ಅಷ್ಟೇ ಅಲ್ಲದಿರ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 4 ಗಂಟೆ 12 ನಿಮಿಷ, 12 ಗಂಟೆಯಿಂದ 4 ಗಂಟೆ 12 ನಿಮಿಷ ಇಲ್ಲಿವರೆಗೂ ಸ್ವಲ್ಪ ಎಚ್ಚರಿಕೆಯಲ್ಲಿರಿ. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಜೋಪಾನವಾಗಿರಿ. ಈ ಸಮಯದಲ್ಲಿ ಯಾರೊಂದಿಗೆ ಏನು ಮಾತಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ. ಸರಿಯಾದಂಥ ವ್ಯವಹಾರ, ಸರಿಯಾದಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಸರಿಯಾದ ಮಾರ್ಗದಲ್ಲೇ ನಡಿಬೇಕು. ಆಗಲೇ ಅದರ ಫಲಾಫಲಗಳು ಸಿದ್ಧಿ ಆಗ್ತಕ್ಕಂತಹದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯೋಗಾಯೋಗಗಳು ಬಂದಾಗ ಮಿಥುನ ರಾಶಿಯವರಿಗೆ ಅಷ್ಟೇ ಅದೃಷ್ಟ ಇದ್ದಂಗೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸ್ವಲ್ಪ ಆಳವಾಗಿ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ. ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನೋವಿದೆ. ಆ ಒಳಗಿರ್ತಕ್ಕಂಥ ನೋವನ್ನ ಹೊರ ತೆಗಿಲಿಕ್ಕಾಗ್ದಿರಾ ಅಥವಾ ಯಾರೊಬ್ಬರೊಂದಿಗೆ ಹಂಚ್ಕೊಳ್ಳೋಕ್ಕಾಗ್ದಿರಾ ಸಮಸ್ಯೆ ಎಂಬತಕ್ಕಂಥದ್ದನ್ನು ಬೆಟ್ಟದಷ್ಟು ಮಾಡ್ಕೊಳ್ತಾ ಇದ್ದೀರಿ. ಆದಷ್ಟು ಎಲ್ಲವನ್ನು ಸಹಿತ ಆಗಿಂದಾಗಲೇ ಅಲ್ಲಿಂದಲೇ ಅದನ್ನು ಬಿಟ್ಟು ಹೊರಗಡೆ ಬರಬೇಕು. ಆಯಾ ಪ್ರಾಂತ್ಯದಲ್ಲಿ ನಡೀತಕ್ಕಂಥದ್ದನ್ನು ಅಲ್ಲೇ ಬಿಡಬೇಕೇ ವಿನಃ ಅದನ್ನು ಪಾಕೆಟಲ್ಲಿ ಇಟ್ಕೊಂಡು ನಾವು ಎಲ್ಲ ಕಡೆ ಓಡಾಡ್ತಾ ಬಂದರೆ ಈ ಪಾಕೆಟ್ ಭಾರ ಜಾಸ್ತಿ ಆಗುತ್ತೆ. ಅಂದರೆ ಈ ಮಾತಿನ ಅರ್ಥ ಒಂದೇ, ಸಮಸ್ಯೆ ಅಂತ ಬಂದಾಗ, ಕಷ್ಟ ಅಂತ ಬಂದಾಗ, ಅಥವಾ ಅಲ್ಲಿ ಏನೋ ಒಂದು ಗಲಾಟೆ ಕದನ ಆದಾಗ, ಯಾರೊಂದಿಗೋ ವೈರತ್ವ ಮನಸ್ಸಾದಾಗ, ಅಥವಾ ಯಾರೋ ಜಗಳ ಕದನ ಮಾಡಿ ಅವರು ನಿಮ್ಮಿಂದ ದೂರ ಆದಾಗ ಆಯಾ ಕ್ಷಣದ ಸಮಸ್ಯೆಗಳನ್ನು ಅಲ್ಲೇ ಬಿಡಬೇಕೇ ವಿನಃ ಅದನ್ನು ಮುಂದಿನ ಮನೆಗೆ ತೊಗೊಂಡು ಹೋಗಬಾರ್ದು ಅಥವಾ ಇನ್ನೊಂದು ಹೆಜ್ಜೆ ಮುಂದಕ್ಕೆ ತೊಗೊಂಡು ಹೋಗಬಾರ್ದು. ಪ್ರತಿ ಕಾಲ ಪ್ರತಿ ಕ್ಷಣವೂ ಸಹಿತ ಮನುಷ್ಯ ಅವನು ಭಗವಂತನಿಗೆ ಹತ್ತಿರ ಆಗಬೇಕು, ಭಗವಂತನ ಸೇವೆ ಮಾಡಬೇಕು. ಜೊತೆಗೆ ಆಯುಷು, ಅದಕ್ಕಿಂತ ಮುಖ್ಯವಾಗಿ ಮನುಷ್ಯನ ಸಮಯ. ಇದೆರಡೂ ಸಮಯ ಹೇಗಿದೆ ಅಂದರೆ ಒಂದು ಕೊಡದಲ್ಲಿ ನೀರಿಟ್ಟು ತುಂಬಿಟ್ಟಕ್ಕಂಥದ್ದು. ನೋಡಿ, ಇದೆಲ್ಲ ಅರ್ಥ ಮಾಡ್ಕೋಬೇಕು. ಒಬ್ಬರ ವಿಚಾರ ಅಂತಲ್ಲ, ಬರೀ ಮಿಥುನ ರಾಶಿಗೆ ಸಂಬಂಧಪಡ್ತಕ್ಕಂಥದ್ದಲ್ಲ, ಪ್ರತಿಯೊಬ್ಬರು 27 ನಕ್ಷತ್ರ 12 ರಾಶಿಗೂ ಸಂಬಂಧಪಡ್ತಕ್ಕಂಥ ವಿಚಾರ. ಒಂದು ಕೊಡದ ತುಂಬ ನೀರನ್ನು ತುಂಬಿಸಿಟ್ರೆ ಆ ನೀರನ್ನು ತುಂಬಿರ್ತಕ್ಕಂಥ ಕೊಡಕ್ಕೆ ಸಣ್ಣದಾದಂಥ ತಾಡೆ ಒಂದು ಹೋಲಿದೆ ಅಂದ್ಕೊಳ್ಳಿ. ಒಂದು ಕೊಡದ ತುಂಬ ನೀರು, ಒಂದು ಬಿಂದಿಗೆ ತುಂಬ ನೀರನ್ನು ತುಂಬಿಸಿಟ್ಟು ಆ ಬಿಂದಿಗೆಗೆ ತಾಡೆ ಸಣ್ಣ ಹೋಲಿದ್ದರೆ ಆ ನೀರನ್ನ ನಾವು ನಿಲ್ಸಕ್ಕೆ ಆಗದಿರ ಇದ್ದರೆ ಅಲ್ಲಿ ನೀರು ಆಗೋಗ್ತಾ ಬಂದಾಗ ಒಂದೊಂದೇ ಡ್ರಾಪು ನೀರು ಆಗೋದ್ರೆ ಮೇಲೆ ನೀರು ತುಂಬೋವಂಥವನಲ್ಲ. ಭಗವಂತ ಒಮ್ಮೆ ಜೀವವನ್ನು ಭಾಳ ಸುಂದರವಾದ ಬದುಕನ್ನು ಒಂದು ಸರ್ತಿ ಕೊಟ್ಟು ಕಳಿಸಿದ್ದಾನೆ. ಆ ಕಳಿಸಿರ್ತಕ್ಕಂಥ ಜೀವವನ್ನು, ಆ ಒಂದು ಒಳ್ಳೆಯ ಆತ್ಮವನ್ನು ನಾವು ಪೂರ್ಣ ಕೊಡದಲ್ಲಿ ಇಟ್ಕೊಳ್ಬೇಕು. ಅದನ್ನು ಬಿಟ್ಟು ಸಣ್ಣ ಹೋಲು ಮಧ್ಯದಲ್ಲಿ ನಾವು ನಿಂತ್ಕೊಂಡ್ರೆ ಕಳಿತಾ ಬರುತ್ತೆ, ಅದನ್ನು ವೃದ್ಧಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಕಳೆದು ಹೋಗೋದಕ್ಕೆ ಮುನ್ನ ಎಷ್ಟು ಸುಖ ಸಂತೋಷ ನೆಮ್ಮದಿ ಬೇಕೋ ಅದನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾಕೆ ಇವತ್ತು ನಾನು ಈ ಮಾತು ಹೇಳಿದೆ ಅಂದರೆ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸಲ್ಲಿರ್ತಕ್ಕಂಥ ನೋವು, ಆ ನೋವಿನಲ್ಲೇ ನೀವು ಸಮಯವನ್ನು ವೃಥಾ ವೇಸ್ಟ್ ಮಾಡಿಕೊಂಡ್ರೆ ಅದು ಸಾಧ್ಯವಲ್ಲ. ಆ ನೋವು ಇರ್ತಕ್ಕಂಥದ್ದನ್ನು ಅಲ್ಲಿ ಮರಿಬೇಕು, ಮುಂದೆ ಏನಾಗಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಇದನ್ನೇ ಎಲ್ಲರೂ ಮಾಡಬೇಕು. ಅದನ್ನು ಮಿಥುನ ರಾಶಿಯವರು ಆಲೋಚನೆ ಮಾಡಬೇಕು. ಒಳ್ಳೆಯದಾಗಲಿ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಬೇಡದ ವಿಚಾರಗಳ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ತೀರಿ. ಎಚ್ಚರಿಕೆಯಿಂದಿರಿ. ಇವತ್ತು ಯಾವುದೇ ಆಗಲಿ ಆ ಕ್ಷಣಕ್ಕೆ ಅದನ್ನು ಮರೆತು ಬಿಡಬೇಕು, ಮತ್ತೊಂದು ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ತುಂಬ ಅನುಕೂಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯವಹಾರ ಪರವಾಗಿಲ್ಲ, ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಲ್ಲೇ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ಸಮಾಧಾನವಾಗಿರೋದನ್ನೇ ಕಲಿಬೇಕು. ಅದಕ್ಕಿಂತ ಮುಖ್ಯವಾಗಿ ಹಸಿವಿನಿಂದ ಇರ್ತಕ್ಕಂಥವ್ರನ್ನ, ತುಂಬ ಸಂಕಷ್ಟದಲ್ಲಿರ್ತಕ್ಕಂಥವ್ರನ್ನ, ನಿಮಗೂ ಕಷ್ಟ ಇದೆ,
ಆ ಕಷ್ಟದಲ್ಲಿದ್ದು ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಒಂದಿಷ್ಟು ಅನುಕೂಲವನ್ನು ನೀವು ಮಾಡಿಕೊಟ್ಟಿದ್ದೆ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ತಾಯಿ ಭುವನೇಶ್ವರಿಯನ್ನು ಅಥವಾ ದೇವಿಯನ್ನು ಅಥವಾ ಒಂದು ದೇವತಾರಾಧನೆ ಮಾಡುವಂಥ ರೀತಿಯನ್ನು ತಾವು ಕ್ರಮಬದ್ಧವಾಗಿ ನೀವು ನಡೆಸಿದ್ದೆ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬಹುದು. ಆ ಬದಲಾವಣೆ ತರುವಂಥ ಸಮಯ ಮಧ್ಯಾಹ್ನ ಸರಿಸುಮಾರು 12ರಿಂದ 1 ಗಂಟೆ 45 ನಿಮಿಷ. 12ರಿಂದ 1:45 ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಇದನ್ನು ಅರ್ಥ ಮಾಡಿಕೊಂಡು ಸರಿಯಾದ ಮಾರ್ಗವನ್ನು ನೀವು ಅನುಸರಿಸಿದ್ದೆ ಆದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ವಿ. ಈಗ ಮತ್ತೆ ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಸಾಕಷ್ಟು ಅರ್ಥಗರ್ಭಿತವಾದಂಥ ಜೀವನಕ್ಕೆ ಒಂದೆಜ್ಜೆ ಮುಂದೆ ಹಾಕ್ತೀರಿ. ಆದರೆ ನಿಮ್ಮ ಒಳಮನಸ್ಸಲ್ಲಿರ್ತಕ್ಕಂಥ ನೋವನ್ನು ಮಾತ್ರ ಯಾರೊಬ್ಬರೊಂದಿಗೂ ಹಂಚ್ಕೊಳ್ಳಿಕ್ಕಾಗದಂಥ ರೀತಿಯಲ್ಲಿರ್ತೀರಿ. ಯಾಕೆಂದರೆ ಮನುಷ್ಯನಿಗೆ ತನ್ನದೇ ಆದಂತಹ ಒಂದಷ್ಟು ನೋವುಗಳಿದೆ. ಆ ನೋವು ಸಮಸ್ಯೆ ಎಂಬತಕ್ಕಂಥದ್ದು ಕಣ್ಣು ಕಾಣದಿರ ಬಂದಾಗ ಗೊತ್ತಾಗೋದಿಲ್ಲ, ಅದು ಅಲ್ಲಿಂದಲೇ ನಡೆದೋಗುತ್ತೆ. ಆದರೆ ಸಿಂಹರಾಶಿಯವರಿಗೆ ಇವತ್ತು ನಿಮ್ಮ ಸಮಸ್ಯೆ ಏನು, ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತಕ್ಕಂಥದ್ದರ ಆಲೋಚನೆ ಮಾಡೋದಕ್ಕೆ ಒಂದಷ್ಟು ಸಮಯ ಕೊಡಬೇಕು. ಯಾಕೆಂದರೆ ಪರಿಸ್ಥಿತಿ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಹೊರಪ್ರಪಂಚಕ್ಕೆ ನಗನಗ್ತಾನೆ ಇರ್ತೀರಿ, ನಗುಮುಖವನ್ನು ತೋರಿಸ್ತೀರಿ. ಆದರೆ ನಿಮ್ಮೊಳಗಿರ್ತಕ್ಕಂಥ ನೋವಿಗೆ ಪರಿಹಾರ ಏನು ಎಂಬತಕ್ಕಂಥದ್ದರ ಹುಡುಕೋದ್ರಲ್ಲಿ ಒಂದಿಷ್ಟು ಸಮಯವನ್ನು ಕಳೀಲೇಬೇಕು. ಇದರ ಮಧ್ಯದಲ್ಲಿ ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 20 ನಿಮಿಷದವರೆಗೂ, 2ರಿಂದ 4:20 ಅಷ್ಟು ಒಳ್ಳೆಯ ಸಮಯ ಅಲ್ಲ. ಅದಾದ ನಂತರ ಸಂಜೆ 6ರಿಂದ 7 ಗಂಟೆವರೆಗೂ ಅಷ್ಟು ಒಳ್ಳೆಯ ಸಮಯ ಅಲ್ಲ. ಈ ಸಮಯದಲ್ಲಿ ಎಲ್ಲನ ಒಂದು ಕಡೆ ಮೋಸಕ್ಕೊಳಗಾಗ್ತೀರಿ, ಯಾವುದಾದ್ರೂ ಒಂದು ಸಮಸ್ಯೆ ಮಾಡ್ಕೊಳ್ತೀರಿ, ಅಥವಾ ಇದೇ ಸಮಸ್ಯೆ ಈ ಒಂದು ಸಮಯದಲ್ಲಿ ಯಾರಾದರೂ ಒಂದಷ್ಟು ಶತ್ರುತ್ವದಿಂದ ತೊಂದರೆ ತಾಪತ್ರೆ ಮಾಡ್ತಕ್ಕಂಥವ್ರು ಅಥವಾ ಒಂದಷ್ಟು ವ್ಯಾಜ್ಯಗಳಾಗುವಂಥದ್ದು, ಗಲಾಟೆ ಕದನಕ್ಕೆ ಸಿಲುಕೊಳ್ಳುವಂಥದ್ದು ಇಂಥ ಸಮಸ್ಯೆ ಆಗುತ್ತೆ. ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಹಾಗೆ ಇವತ್ತು ಸಾಧ್ಯವಾದರೆ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ಕಡಲೆಬೇಳೆ ಎರಡನ್ನೂ ಸಹಿತ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಉದ್ದಿನಬೇಳೆನ ನೈಋತ್ಯಕ್ಕೆ ಹಾಕಬೇಕು, ಕಡಲೆಬೇಳೆನ ಉತ್ತರಕ್ಕೆ ಹಾಕಬೇಕು. ಈ ಪ್ರಕಾರ ಮಾಡೋದ್ರಿಂದ ಒಂದಷ್ಟು ಶಾಂತಿ ಸಮಾಧಾನ. ಜೊತೆಗೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಬರೀ ಹಣೆಯಲ್ಲಿಲ್ದಿರ ಒಂದಷ್ಟು ಗಂಧ ಕುಂಕುಮ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ. ಕುಲದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ನಿಮಗಿನ್ನ ವಯಸ್ಸಲ್ಲಿ ಹಿರಿಯರು ಯಾರೇ ಇದ್ದರೂ ಪರವಾಗಿಲ್ಲ, ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಆಗ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ, ಸಾಕಷ್ಟು ಅಭಿವೃದ್ಧಿ ಕಾಣುತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾಲಗ್ನ. ಕನ್ಯಾ ರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಜಾಸ್ತಿ, ಒಂದಷ್ಟು ಭಯದ ವಾತಾವರಣ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಯಾರನ್ನ ನಂಬಿದ್ರೂ ಒಂದಲ್ಲ ಒಂಥರ ವ್ಯತ್ಯಾಸ ಆಗುತ್ತೆ, ಯಾರ ಜೊತೆ ವ್ಯವಹರಿಸಿದ್ರೂ ಒಂದಲ್ಲ ಒಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ಹೆಗಲೇ ಇರಿದರೆ ಅದರಿಂದ ಆಚೆ ಬರ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೆ ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೋದು, ಬದಲಾವಣೆ ತರ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಾಧ್ಯವಾದರೆ ಇವತ್ತು ನಿಮ್ಮ ಕರಹಸ್ತದಿಂದ ಒಂದಿಷ್ಟು ವಸ್ತ್ರದಾನ ಮಾಡ್ತಕ್ಕಂಥದ್ದು, ಕನಿಷ್ಠ ಪಕ್ಷ ಒಂದು ಕರ್ಚೀಫನ್ನಾದರೂ ಪ್ರಾರ್ಥನೆ ಮಾಡಿ ಅದನ್ನು ಮತ್ತೊಬ್ಬರಿಗೆ ಕೊಡಿ. ಕರ್ಚೀಫ್ ಅಂದರೆ ನೀವು ಉಪಯೋಗಿಸ್ತಕ್ಕಂಥದ್ದಲ್ಲ, ಹೊಸದಾದಂಥ ಒಂದು ವಸ್ತ್ರವನ್ನು ಕನ್ಯಾರಾಶಿಯವರು, ಕನ್ಯಾರಾಶಿ ಕನ್ಯಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ, ಅದರಲ್ಲೂ ಈ ಒಂದು ಅಧಿಕ ಶ್ರಾವಣದಲ್ಲಿ ಒಂದು ವಸ್ತ್ರದಾನ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ನಿಮ್ಮ ಕರಹಸ್ತದಿಂದ ಒಂದು ವಸ್ತ್ರದಾನವನ್ನು ಮಾಡಿದ್ದೇ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಒಂದಷ್ಟು ಮನಸ್ಸಿಗೆ ಬಹಳಷ್ಟು ನೋವುಂಟು ಮಾಡಿಕೊಳ್ತಿರ್ತೀರಿ. ಸಣ್ಣ ಸಣ್ಣ ವಿಚಾರವನ್ನು ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ತೀರಿ. ಇದರಿಂದ ನಿಮ್ಮ ದೇಹದ ಆರೋಗ್ಯದ ಮೇಲೂ ದುಷ್ಪರಿಣಾಮ, ಜೊತೆಗೆ ಮಾನಸಿಕವಾದಂಥ ಒತ್ತಡ. ಅದಕ್ಕಿಂತ ಮುಖ್ಯವಾಗಿ ಇವಾಗ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು. ಎಲ್ಲರೂ ಆತ್ಮೀಯರಾಗಿದ್ದಾರೆ, ಎಲ್ಲರೂ ಸ್ನೇಹಿತರಿದ್ದಾರೆ, ಎಲ್ಲರೂ ಕುಟುಂಬದಲ್ಲಿರ್ತಕ್ಕಂಥವರಾಗಿರ್ತಾರೆ. ಆದರೆ ಅವರಲ್ಲೊಬ್ಬರು ಮಾಡುವಂಥ ವ್ಯತ್ಯಾಸಗಳು, ಇದು ನನಗೆ ಯಾರಿಂದ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದನ್ನು ಅರ್ಥಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಆದರೆ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಕುಟುಂಬದ ಸದಸ್ಯರಾಗಲಿ, ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥ ಆತ್ಮೀಯರಾಗಲಿ, ಅಥವಾ ನಿಮಗೆ ಯಾರು ಬಹಳ ಸ್ನೇಹಿತರಿದ್ದಾರೋ ಅವರಲ್ಲಿ ಯಾರು ಒಳ್ಳೆಯವರು ಅಂತ ನೀವು ಆಲೋಚನೆ ಮಾಡೋದು ಬಹಳ ಕಷ್ಟ. ಇವತ್ತು ಯಾವುದಾದ್ರೂ ಒಂದು ವಿಚಾರದಲ್ಲಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅದರಲ್ಲೂ 11ರಿಂದ 3ರವರೆಗೂ, 11 ಗಂಟೆಯಿಂದ 3 ಗಂಟೆವರೆಗೂ ಒಂದಿಷ್ಟು ಮಾನಸಿಕವಾದಂತಹ ಒತ್ತಡಗಳು ಜಾಸ್ತಿ. ಈ ಸಮಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಎಡಹಸ್ತದಲ್ಲಿ 1 ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ.
ನಿಮ್ಮ ಉಂಗುರದ ಬೆರಳಿಂದ ಅರಿಶಿಣ ಪುಡಿನ ಈ ಪ್ರಕಾರ ರೌಂಡ್ ಹಾಕ್ತಾ, ಅಂದರೆ ಒಂದು ವೃತ್ತಾಕಾರದಲ್ಲಿ ಬರಿತಾ ಅಥವಾ ವೃತ್ತಾಕಾರದಲ್ಲಿ ಇದನ್ನು ಕೈ ಹಿಂಗೆ ಆಡಿಸ್ತಾ, ಈ ಸಮಯದಲ್ಲಿ ಓಂ ಶ್ರೀಂ ಗ್ಲೋಂ, ಓಂ ಶ್ರೀಂ ಗ್ಲೋಂ, ಓಂ ಶ್ರೀಂ ಗ್ಲೋಂ ಈ ಬೀಜಾಕ್ಷರಿ ಮಂತ್ರವನ್ನು ನೀವು ನಿರಂತರವಾಗಿ ಒಂದು 54 108 ಬಾರಿ ಪಠನೆ ಆದಮೇಲೆ ಅರಿಶಿಣದ ಪುಡಿಯನ್ನು ಒಂದಿಷ್ಟು ಹಣೆಗೆ ಹಚ್ಕೊಳ್ಳಿ. ಉಳಿದಿರ್ತಕ್ಕಂಥ ಅರಿಶಿಣವನ್ನು ಕೈ ತೊಳೆದು ಅದನ್ನು ಎಲ್ಲೂ ತುಳಿದಿದ್ದಂಥ ಸ್ಥಳಕ್ಕೆ, ಅಂದರೆ ಗಿಡಗಳ ಮೇಲೆ ಚೆಲ್ಲಿ. ಈ ಪ್ರಕಾರ ಮಾಡಿಕೊಂಡ್ರೆ ಆಗಿಂದಾಗಲೇ ಬರ್ತಕ್ಕಂಥ ದೋಷಗಳಿಂದ ಒಂದಿಷ್ಟು ಮುಕ್ತರಾಗ್ಬೋದು. ಇದರ ಜೊತೆಗೆ ಸಾಧ್ಯವಾದರೆ ಪಕ್ಷಿಗಳಿಗೆ ಒಂದಷ್ಟು ಆಹಾರವನ್ನು ಹಾಕಿ. ಪಕ್ಷಿಗಳಿಗೆ ಆಹಾರವನ್ನು ಹಾಕೋದ್ರಲ್ಲಿ ತುಂಬ ತೃಪ್ತಿ ಇದೆ. ಪಕ್ಷಿಗಳಿಗೆ, ಗಿಡಮರಗಳಿಗೆ ನೀರು ಉಣಿಸೋದಾಗಲಿ, ಪಕ್ಷಿಗಳಿಗೆ ಆಹಾರ ಹಾಕುವಂಥದ್ದಾಗಲಿ, ಯಾಕೆಂದ್ರೆ ಮಾತು ಬರ್ದಿರ ತನ್ನದೇ ಪ್ರಪಂಚದಲ್ಲಿ ತೇಲಾಡ್ತಾ ಸಿಕ್ಕದಂಥ ಆಹಾರವನ್ನು ಸ್ವೀಕರಿಸಿ ತನ್ನ ಜೀವನವನ್ನು ಆನಂದದಿಂದ ಕಳೆಯುವಂಥದ್ದು ಪಕ್ಷಿಗಳು ಮಾತ್ರ. ಆದರೆ ಮನುಷ್ಯನಿಗೆ ಆಸೆ, ಬೇಕು, ಬೇಡ, ಆಗಿಂದಾಗಲೇ ಬರ್ತಕ್ಕಂಥ ಬಂಧುತ್ವದಲ್ಲಾಗುವಂಥ ವಿರೋಧ, ಅಥವಾ ಯಾರನ್ನು ನಂಬಿದ್ರೂ ಸಿಗುವಂತಹ ಒಂದಷ್ಟು ಕ್ರೋಧ, ಅದಕ್ಕಿಂತ ಮುಖ್ಯವಾಗಿ ಸಹಾಯ ತಗೊಂಡಿರ್ತಕ್ಕಂಥವ್ರ ತಲೆ ಮೇಲೆ ಕಾಲಿಡುವಂಥದ್ದು, ಇದೆಲ್ಲವೂ ಮನುಷ್ಯನಿಗೆ ಮಾತ್ರ. ಅದರಿಂದ ಈ ಬಂಧನಗಳು ಯಾವುದೂ ಇಲ್ದಿರ ಒಂದು ಸ್ವಚ್ಛಂದವಾದಂಥ ಬದುಕನ್ನು ನೋಡುವಂಥದ್ದು ಪಕ್ಷಿಗಳು ಮತ್ತು ಈ ಗಿಡಮರಗಳು. ಅದಕ್ಕೂ ಜೀವ ಇದೆ. ಅದಕ್ಕೊಂದಿಷ್ಟು ಆಹಾರವನ್ನು ಉಣಬಡಿಸಿದರೆ ಆಗ ನಿಮಗೆ ತೃಪ್ತಿ ಸಿಗುತ್ತೆ. ಅದು ತುಲಾರಾಶಿಯವರು ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಕುಜನ ಅನುಗ್ರಹವೂ ಚೆನ್ನಾಗಿದೆ. ಆದರೆ ಶನಿಯ ವಕ್ರದೃಷ್ಟಿಯಿಂದ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತಿರುತ್ತೆ. ಗೊತ್ತಿಲ್ಲದಂಥ ರೀತಿಯಲ್ಲೇ ನಾವು ಪಾತಾಳಕ್ಕೆ ಬಿದ್ದಂಗಾಗುತ್ತೆ. ಸಮಸ್ಯೆ ಎಂಬತಕ್ಕಂಥದ್ದು ತಂದುಕೊಂಡಂಗಾಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಿರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಮೇಲೆ ಬೀಳುವಂಥ ಗದಾಪ್ರಹಾರ ಸಾಕಷ್ಟು ಇರುತ್ತೆ. ನಿಮ್ಮ ಮನಸ್ಸು ಉದ್ವಿಗ್ನಕ್ಕೆ ಹೊರಡುವಂಥದ್ದು, ಒಂದಷ್ಟು ಅಚಾತುರ್ಯಗಳಲ್ಲಿ ತಂದುಕೊಳ್ತಕ್ಕಂಥದ್ದು, ಕೈಲಿರ್ತಕ್ಕಂಥ ವಸ್ತುಗಳನ್ನು ಕಳ್ಕೊಳ್ಳುವಂಥದ್ದು ಅಥವಾ ವ್ಯಕ್ತಿಗಳನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುವಂಥದ್ದು, ಏನೇ ಒಂದು ಆಲೋಚನೆ ಮಾಡಿದ್ರೂ ಆಲೋಚನೆ ಸಮಂಜಸವಾಗಿ ಇಲ್ದಿರತಕ್ಕಂಥದ್ದು, ಇದೆಲ್ಲ ಮನುಷ್ಯನ ಗ್ರಹಗತಿಗಳು ಸರಿ ಇಲ್ದಿದ್ದಾಗುತ್ತೆ. ಆದರೆ ಇದೇ ಸಮಯದಲ್ಲಿ ಬುದ್ಧಿವಂತಿಕೆ ಬೇಕು, ಎಚ್ಚರಿಕೆ ಬೇಕು. ತಾನಾಕುವಂಥ ಹೆಜ್ಜೆನಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಮಾತ್ರ ಸಾಧ್ಯ. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದು ಬದಲಾವಣೆ ಬೇಕು, ಸರಿಯಾದ ಚಿಂತನೆ ಬೇಕು. ಸರಿಯಾದ ಚಿಂತನೆ, ಆಲೋಚನೆಯಿಂದ ಮಾತ್ರ ಸಾಧ್ಯ ಮನುಷ್ಯನ ಬದುಕಿಗೆ ಅನುಕೂಲವಾಗುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸವಲ್ಲದರಿಂದ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವನ್ನು ಪಡೆದು ಸಾಧ್ಯವಾದರೆ ಒಂದು ಹನಿ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಿ ಅದನ್ನು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಒಂದಷ್ಟು ಶಾಂತಿ, ಸಮಾಧಾನವನ್ನು, ತೃಪ್ತಿಕರವಾದ ಬದುಕನ್ನು ಇವತ್ತು ತಾವು ಕಾಣಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿ ವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡ್ವಿ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇದ್ದೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಹಾಗಾದರೆ ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಗಳೇ, ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಓ, ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಗಳೇ, ಊರು ಹೆಸರು ಬೇಡ ಅಂತ. ಆಯ್ತು ತಾಯಿ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನನ್ನ ಆರೋಗ್ಯದ ಬಗ್ಗೆ ಮತ್ತೆ ನನ್ನ ಮಗಳು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಾ ಗುರುಗಳೇ, ನಿಮ್ಮ ಪಾದಕ್ಕೆ ಕೋಟಿ ಕೋಟಿ ನಮನಗಳು ಗುರುಗಳೇ. ಎಷ್ಟು 2013ರಿಂದ ನಾನು ಒಂದು ಮಹರ್ಷಿ ಡೈರಿ ಮಾಡ್ಕೊಂಡಿದ್ದೀನಿ. ಒಂದು ನೀವು ಹೇಳೋ ಅನುಷ್ಠಾನ ಎಲ್ಲ ಸಾಕಷ್ಟು ಮಾಡಿದ್ದೀನಿ ಗುರುಗಳೇ. ಎಷ್ಟು ಖುಷಿ ಆಗ್ತದೆ ಅಂದ್ರೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಿಮ್ಗೆ ಒಂದು ಕರೆಗಾಗಿ ನಾ ಎಷ್ಟು ವರ್ಷದಿಂದ ಕಾದಿದ್ದೀನಿ. ಭೂವರಾಹಲಕ್ಷ್ಮಿ ತಾಯಿ ಆಶೀರ್ವಾದನೇ ಇವತ್ತು ನನ್ ಕರೆ ಸಿಕ್ಕಿರೋದು. ಖಂಡಿತ ಎಷ್ಟು ಖುಷಿ ಆಗ್ತಿದೆ ಗುರುಗಳೇ. ನನ್ಗೆ ಆರೋಗ್ಯ ಸಮಸ್ಯೆ ಇದೆ ಗುರುಗಳೇ. ನನಗೆ ಲಕ್ಷ್ಮೀ ಭೂವರಾಹ ಅನುಗ್ರಹ ಇವತ್ತು ರಾಜ್ಯದಾದ್ಯಂತ ಪ್ರತಿಯೊಬ್ಬರಿಗೂ ಇದೆ. ಹಾಗೆ ಆಶ್ರಮಕ್ಕೆ ಬಂದು ಭಕ್ತರು ಸಾಕಷ್ಟು ಜನ ದರ್ಶನವೂ ಮಾಡ್ತಾ ಇದ್ದಾರೆ. ಆ ಸಾಲಿಗ್ರಾಮದ ದರ್ಶನ ಭಾಗ್ಯ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇರಲಿ, ನಿಮಗೂ ಆ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಸಿಗಲಿ. ಒಳ್ಳೆಯದಾಗಲಿ. ಹೇಳಮ್ಮ. ಗುರುಗಳೇ, ನನ್ಗೆ ಆರೋಗ್ಯ ಸಮಸ್ಯೆ ಸುಮಾರು ವರ್ಷಗಳಿಂದ. ನರಗಳಲ್ಲೆಲ್ಲ ಸ್ವಲ್ಪ ನೋವು, ಸುಮಾರು ಹಾಸ್ಪಿಟಲ್ ಎಲ್ಲ ತೋರಿಸ್ತಾಯ್ತು. ಮತ್ತೆ ಸ್ವಲ್ಪ ನನ್ಗೆ ಮುಟ್ಟಿನ ಸಮಸ್ಯೆ ಇದೆ, ಸರಿಯಾಗಿ ಆಗ್ತಾ ಇಲ್ಲ. ಹಾಸ್ಪಿಟಲ್ ಮೆಡಿಸಿನ್ ಎಲ್ಲ ಮಾಡ್ತಾ ಇದ್ದೇನೆ. ಮತ್ತೆ ಮುಖದ ಮೇಲೆಲ್ಲ ಬಂಗಿದೆ. ನಾನು ಒಂದು ಬ್ಯೂಟಿಷಿಯನ್ ಆಗಿ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಒಂದು 8 ವರ್ಷ ಆಯ್ತು ಗುರುಗಳೇ. ಮನೆಯವರು ಗ್ಯಾರೇಜ್ ಕೆಲಸ ಮಾಡ್ತಾರೆ. 2 ಮಕ್ಕಳಿದ್ದಾರೆ ನನ್ಗೆ. ಓಕೆ, ಚಿಂತೆ ಮಾಡಬೇಡಮ್ಮ, ಅನುಕೂಲ ಆಗುತ್ತೆ. ಆದಷ್ಟು ಬೇಗ ಈ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ನೋಡು, ನರನಾಡಿಗಳಲ್ಲಿ ಉಂಟಾಗುವ ಸಮಸ್ಯೆ ಅದು ಆಹಾರದಿಂದ ಮಾತ್ರ ಸರಿ ಹೋಗುವಂಥದ್ದು. ನೀನು ಮೆಡಿಸಿನ್ಸ್ ತೊಗೊಳ್ತೀನಿ ಅಥವಾ ಇನ್ನೇನೋ ಒಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಖಂಡಿತ ಸಾಧ್ಯ ಇಲ್ಲ. ನಿನ್ನ ಆಹಾರ ಪದ್ಧತಿ,
ಒಂದು 10 ದಿವಸ 9 ದಿವಸ ಸ್ವಲ್ಪ ಒಂದು ವಾಟರ್ ಥೆರಪಿ, ಅಂದರೆ ಬರೀ ನೀರಿನಲ್ಲಿ ನೀರು, ಎಳ್ನೀರು, ಹಸಿ ತರಕಾರಿ, ಹಣ್ಣುಗಳು, ಬೆಂದ ಪದಾರ್ಥ ಬೇಡ. ಒಂದು 9 ದಿವಸ ಯಾರನ್ನ ಒಳ್ಳೆ ಯೋಗ ಟೀಚರ್ನೋ ಅಥವಾ ಒಂದು ಸರಿಯಾದಂಥ ಈ ಒಂದು ಪ್ರಕಾರವಾಗಿ ಬೇಕಾಗಿರ್ತಕ್ಕಂಥ ಫುಡ್ ಶೈಲಿ, ಜೀವನದ ಶೈಲಿ, ಆಹಾರಗಳನ್ನು ಹೇಗೆ ತೊಗೊಳ್ಬೇಕು ಎಂಬತಕ್ಕಂಥವ್ರು. ನೋಡಮ್ಮ, ನಾವು ಹುಟ್ಟಿದಾಗಲಿಂದ ಸಾಕಷ್ಟು ಪದಾರ್ಥಗಳನ್ನು ತಿಂದ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಬೇಕು ಬೇಡ ಎಲ್ಲವೂ ನಮ್ಮಲ್ಲಿದೆ. ಆದರೆ ಈ 9 ದಿವಸ ಮೊದಲು 1-2 ದಿವಸ ನೀರು, ಅದಾದ 2 ದಿವಸ ಎಳ್ನೀರು, ಆಮೇಲೆ 1-2 ದಿವಸ ಹಸಿ ತರಕಾರಿಗಳು, ಅದಾದಮೇಲೆ 1-2 ದಿವಸ ಹಣ್ಣುಗಳು, ಅದಾದಮೇಲೆ ಸ್ವಲ್ಪ ಆಹಾರ. ಈ ಪ್ರಕಾರವಾಗಿ ಒಂದು 9 ದಿವಸಕ್ಕೆ ನೀನು ಕರೆಕ್ಟಾಗಿ ಪ್ಲ್ಯಾನ್ ಮಾಡು. ನಿನ್ನ ನರನಾಡಿಗಳಲ್ಲಿರ್ತಕ್ಕಂಥ 72,000 ನರನಾಡಿಗಳಲ್ಲಿ ಇರ್ತಕ್ಕಂಥ ಕಲ್ಮಶ ದೂರ ಆಗುತ್ತೆ. ಅದಾದಮೇಲೆ ತುಂಬ ಹ್ಯಾಪಿಯಾಗಿರ್ತೀಯ. ಇದನ್ನು ಹೊರತುಪಡಿಸಿ ನೀನು ಸ್ಕ್ಯಾನಿಂಗು, ಅದು ಇದು ಬೇಕಾದ ಮೆಡಿಸಿನ್ ತೊಗೊಂಡ್ರೆ ಪುನಃ ವಿಷಕ್ಕೆ ವಿಷನೇ ಸೇರಿಸೋದು ನೀವು, ಅದು ಸಮಸ್ಯೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಿನ್ನ ಪರಿಹಾರನೇ ಸಿಗೋದಿಲ್ಲ. ಏನೇ ಮಾಡಿದ್ರೂ ನಮ್ಮ ಆಹಾರದಲ್ಲೇ ನಾವು ಸರಿಪಡಿಸ್ಕೊಳ್ಬೇಕು. ಆಹಾರ ಪದ್ಧತಿ ಸರಿ ಹೋಗಬೇಕು ಮತ್ತು ಸಾಧ್ಯವಾದಷ್ಟು ಆರೋಗ್ಯಕರವಾದಂಥ ಚಿಂತನೆ ಮಾಡಬೇಕು. ನಿನ್ನ ತಲೆಯಲ್ಲಿ 180 ಥರ ಬೇರೆ ಬೇರೆ ಥರ ಚಿಂತನೆ ಮಾಡ್ತಾ ನೀನು ಹಾಕೋ ಹೆಜ್ಜೆನ ಸರಿಯಾಗಿ ಹಾಕ್ದಿರಾ, ಸರಿಯಾದ ಸಮಯಕ್ಕೆ ಆಹಾರ ತೊಗೊಳ್ದಿರಾ, ಜೀವನದಲ್ಲಿ ಕಷ್ಟ ಅಂದರೆ ಅದು ಕಷ್ಟವಾಗಿಯೇ ಉಳ್ಕೊಂಬಿಡುತ್ತೆ. ಕಷ್ಟಕ್ಕೆ ಪರಿಹಾರ ನಾವಿರೋ ಸ್ಥಳದಲ್ಲಿ ಹುಡ್ಕೊಳ್ಬೇಕು. ಖಂಡಿತ ಅನುಕೂಲ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಅಂತಹ ಭಯಪಡಬೇಕಾದ್ದಿಲ್ಲ. ಈ ಥರ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊ. ನೋಡಮ್ಮ, ಮುಖದಲ್ಲಿ ಬರುವಂತಹ ಬಂಗು, ನೀನು ಬ್ಯೂಟಿಷಿಯನ್ ಆದರೂ ನೀನು ಬೇರೊಬ್ಬರಿಗೆ ಸಲಹೆ ಕೊಡುವಾಗ ನಿನ್ನ ಮುಖದಲ್ಲಿ ಕಾಣುವಂಥದ್ದನ್ನು ಕಂಡಾಗ ನಿಮ್ಮ ಮುಖದಲ್ಲೇ ಹೀಗಿದೆ, ನನಗೇನು ಸಲಹೆ ಕೊಡ್ತೀರಿ ಅನ್ನೋ ಮಾತು ಬರುತ್ತೆ. ಆದರೆ ಇದಕ್ಕೆ ಸರಿಯಾದಂಥ ಒಂದು ಮಾರ್ಗ ಅಂದರೆ ಅಲೋವೆರಾ ಗೊತ್ತು ನಿನಗೆ. ಅಲೋವೆರಾ ಗೊತ್ತು, ಜಾಜಿಕಾಯಿ ಗೊತ್ತು. ಜಾಜಿಕಾಯಿ ಅಂತ ಹೇಳ್ತಾರೆ. ಶ್ರೀಗಂಧ ಚಕ್ಕೆ ಮೇಲೆ ಜಾಜಿಕಾಯಿಂದ ಗಂಧ ತೆಗಿ. ಆ ತೆಗಿಬೇಕಾದರೆ ಅಲೋವೆರಾ ಸಹಾಯ ತಗೋ. ಒಂದು ತುಳಸಿ ದಳ ಹಾಕು, 2 ಗರಿಕೆ ಹಾಕು. ಗರಿಕೆ, ತುಳಸಿ ದಳ, ಜಾಜಿಕಾಯಿ ಮತ್ತು ಅಲೋವೆರಾ ಇದೆಲ್ಲದರಿಂದಲೂ ಸಹಿತ ಗಂಧ ತೆಗೆದು ಅದನ್ನು ಒಂದು ಅರ್ಧ ಗಂಟೆ ಲೇಪನ ಮಾಡಿ ಎಳ್ನೀರಿಂದ ಮುಖ ತೊಳಿ. ಎಳ್ನೀರಲ್ಲೇ ಮುಖ ತೊಳಿಬೇಕು. ಫಸ್ಟ್ ಹಚ್ಚಬೇಕು. ಹಚ್ಚಿ ಅದು ಟೈಟ್ ಆದಾಗ ಎಳ್ನೀರು ಸಹಾಯದಿಂದ ಮುಖ ತೊಳೆದ ಮೇಲೆ ತಣ್ಣೀರಿಂದ ಮುಖ ತೊಳೆದು ತಿರುಗಿ ಏನೂ ಕ್ರೀಮ್ ಯಾವುದೂ ಅಪ್ಲೈ ಮಾಡಬೇಡ, ಬಿಟ್ಬಿಡು. ಎಲ್ಲಿ ಜಾಸ್ತಿ ಬಂಗಿದೆಯೋ ಅಲ್ಲಿ ಸ್ವಲ್ಪ ದಪ್ಪಕ್ಕೆ ಮಂದವಾಗಿ ಹಾಕು. ಸ್ವಲ್ಪ ಒಂದು ಅರ್ಧ 1 ಅವರ್ ಬಿಟ್ಟು ವಾಶ್ ಮಾಡು. ಆದಷ್ಟು ಬೇಗ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡ್ವಿ. ಈಗ ಮತ್ತೆ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರ್ ರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ನಿಮ್ಮದಾದಾಗ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಧನುರ್ ರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ತುಂಬ ಚಂಚಲತೆ. ಯಾವುದೇ ಆಫೀಸು ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಉದ್ಯೋಗಕ್ಕಾಗಿ ಹೊರಡ್ತಕ್ಕಂಥವ್ರು, ಅಥವಾ ಹೊಸದಾಗಿ ಉದ್ಯೋಗ ಪ್ರಾರಂಭಿಸಬೇಕು ಅಂತಿರ್ತಕ್ಕಂಥವ್ರು, ಅಥವಾ ಮತ್ತೊಬ್ಬರ ಕಡೆ ಕೆಲಸಕ್ಕೆ ಹೋಗಿ ಅಲ್ಲಿ ಏನಾದ್ರು ಒಂದು ಸಾಧನೆ ಮಾಡಿ ಅಲ್ಲಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿರ್ತಕ್ಕಂಥವ್ರಿಗೂ ಸಹಿತ ಒಂದಷ್ಟು ಸಮಸ್ಯೆಗಳು, ತೊಂದರೆಗಳಾಗ್ತಕ್ಕಂಥದ್ದು ಸಹಜವೇ. ಇವತ್ತು ಒಂದಷ್ಟು ಎಚ್ಚರಿಕೆಯ ನಡೆಯಬೇಕು. ಅದನ್ನು ಹೇಗೆ ಸರಿಪಡಿಸ್ಕೋಬೇಕು? ಇವತ್ತಿನ ದಿವಸ ತಾಯಿ ಶಂಕರಿಯನ್ನು ಅಥವಾ ದೇವಿಯನ್ನು, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ತಟ್ಟೆಯಲ್ಲೋ ಅಥವಾ ಒಂದು ಲೋಟದಲ್ಲೋ ಒಂದು ಕೆಂಪು ನೀರು ಮಾಡ್ಕೋಬೇಕು. ಅರಿಶಿನ ಮತ್ತು ಸುಣ್ಣವನ್ನು ಮಿಶ್ರಣ ಮಾಡಿದ್ರೆ ಕೆಂಪು ನೀರಾಗುತ್ತೆ. ಆ ಕೆಂಪು ನೀರಿಂದ ದೃಷ್ಟಿ ತೆಗೆದು ಅದನ್ನು ಆಚೆ ಕಡೆ ಚೆಲ್ಲಿದ ನಂತರ ಕೈಕಾಲು ತೊಳ್ಕೊಂಡು ಮತ್ತೊಮ್ಮೆ ದೇವರು ನಮಸ್ಕಾರ ಮಾಡಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ನಮಸ್ಕಾರ ಮಾಡಿ. ಯಾಕೆಂದರೆ ಸಾಧ್ಯವಾದಷ್ಟು ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವರು ಗುರು ಹಿರಿಯರ ಆಶೀರ್ವಾದದೊಂದಿಗೆ ಹಾಕುವಂಥ ಹೆಜ್ಜೆ ಶೀಘ್ರ ಫಲವನ್ನು ಕೊಡುತ್ತೆ. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾದ್ದರಿಂದ ಭಯಪಡಬೇಕಾದ್ದಿಲ್ಲ, ಅಂಜಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಹೆಚ್ಚಿನ ಕೆಲಸಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಆ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಆದ್ದರಿಂದ ಇವತ್ತಿನ ದಿವಸ ಸಾಕಷ್ಟು ಅದೃಷ್ಟವೇ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ಅಸಮಾಧಾನ ಅಂತಕ್ಕಂಥದ್ದು ಬೇಡ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಹೆಚ್ಚಿನ ಲಾಭವನ್ನು ಗಳಿಸಬೇಕಾದ್ರೆ ಕುಲದೇವರ ಅನುಗ್ರಹ ಮತ್ತು ಮಾತಾಪಿತೃಗಳ ಆಶೀರ್ವಾದ, ಅದಕ್ಕಿಂತ ಮುಖ್ಯವಾಗಿ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಹನುಮನ ಪ್ರಾರ್ಥನೆ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಅಥವಾ ಹನುಮನ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಅಂದರೆ ಆ ಕೇಸರಿ ತಿಲಕವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಖಂಡಿತ ಒಳಿತನ್ನು ಕಾಣ್ತೀರಿ. ಇವತ್ತಿನ ದಿವಸ ನಿಮ್ಮ ಸಂಕಷ್ಟಗಳು, ಕಷ್ಟಗಳು ಏನೇ ಇರಲಿ,
ಕಷ್ಟಗಳಂತ ಬಂದಾಗ, ಸಮಸ್ಯೆ ಬಂದಾಗ ಅಥವಾ ನೋವನ್ನು ಮತ್ತೊಬ್ಬರ ಬಳಿ ಹಂಚ್ಕೊಳ್ಳೋದಿರ ಸಾಧ್ಯವಾದ ಒಂದು ಗಿಡ ಮರಗಳಿಗೋ ಅಥವಾ ಯಾವುದಾದ್ರು ಒಂದು ಕಡೆ ನಿರ್ಜನ ಪ್ರದೇಶವೋ ಅಥವಾ ಯಾರೂ ನೋಡದಿದ್ದಂಥ ಸ್ಥಳದಲ್ಲಿ ನೀವು ಕಣ್ಣೀರು ಹಾಕೋದು ತಪ್ಪಲ್ಲ. ಆದರೆ 4 ಜನ ನೋಡೋಂಗೆ ನೀವು ಕಣ್ಣೀರು ಹಾಕ್ತಿರಲ್ಲ, ಅದು ತುಂಬ ದೊಡ್ಡ ಸಮಸ್ಯೆ. ಕಣ್ಣೀರು ಹಾಕಿದಾಗ ಕಣ್ಣೀರು ಒರೆಸೋ ನೆಪದಲ್ಲೇ ಬಂದು ನಿಮ್ಮನ್ನು ಇನ್ನಷ್ಟು ಅವಮಾನ ಮಾಡುವಂಥದ್ದು, ಇನ್ನೂ 4 ಜನಕ್ಕೆ ನಿಮ್ಮ ಕಷ್ಟವನ್ನು ಎಲ್ಲರಿಗೂ ಅದನ್ನು ಹಂಚುವಂಥದ್ದು, ಅದರಿಂದ ಕೆಲವು ದೋಷಗಳಾಗುವಂಥದ್ದು, ಇದೆಲ್ಲವೂ ಆಗುತ್ತೆ. ಆದಷ್ಟು ಸಮಸ್ಯೆ ಬಂದಾಗ, ಕಷ್ಟ ಬಂದಾಗ, ನೋವಿದ್ದಾಗ ಮತ್ತೊಬ್ಬರ ಬಳಿ ಕೂತ್ಕೊಳ್ಬಾರ್ದು ಅಥವಾ ಮತ್ತೊಬ್ಬರ ಹತ್ರ ನಾವು ಸಾಂತ್ವನವನ್ನು ಹೇಳಿಸ್ಕೊಳ್ಳೋದು ಅಷ್ಟು ಸಮಂಜಸ್ಕರವಾದ್ದಲ್ಲ. ಮಕರ ರಾಶಿಯವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾಗ ಅಸಮಾಧಾನದಿಂದ ದೂರ ಇದ್ದು ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲನೇ ಸಿಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ಬಹಳಷ್ಟು ನೋವುಂಟಾಗುತ್ತೆ. ನಂಬಿರ್ತಕ್ಕಂಥವ್ರು ಕೈ ಕೊಡುವಂಥದ್ದು ಅಥವಾ ಹಣಕಾಸಿನ ವಿಚಾರದಲ್ಲಿ ಮೋಸ ಆಗುವಂಥದ್ದು, ಯಾರನ್ನು ನಂಬಿರೋರು ಬಹಳಷ್ಟು ದೂರ ನಿಲ್ಲುವಂಥದ್ದು ಅಥವಾ ಸರಿಯಾದ ಸಮಯಕ್ಕೆ ಆಹಾರ ಪದ್ಧತಿಗಳಿಲ್ದಿರ ಅನಾರೋಗ್ಯ ಉಂಟಾಗುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಇವತ್ತು ಸ್ವಲ್ಪ ಸಂಕಷ್ಟದಲ್ಲೇ ಇದ್ದೀರಿ, ಕಷ್ಟಗಳನ್ನೇ ನೋಡ್ತಾ ಇದ್ದೀರಿ. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಸಮಸ್ಯೆ ಇದ್ದಾಗ ನಿಮ್ಮನ್ನು ಕೈ ಹಿಡಿದು ನಡೆಸುವಂಥದ್ದು ಶನೈಶ್ಚರ ಮಹಾಮಂತ್ರ. ನಿರಂತರವಾಗಿ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಪೀತೇಂ ಶಯ್ಯೋರವಿಶ್ರವಂತನಃ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸ ಮತ್ತಷ್ಟು ಅರ್ಥಪೂರ್ಣವಾಗಬೇಕಾದ್ರೆ ಒಂದು ಪ್ರಸನ್ನಾಂಜನೇಯ ಸ್ವಾಮಿ ಅಥವಾ ಗ್ರಾಮ ದೇವತೆ ಅಥವಾ ನಿಮ್ಮ ಕುಲದೇವರು ದೇವರಿಗೆ ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಪ್ರಸಾದ ಇವತ್ತು ನಿಮ್ಮ ಹಣೆಯಲ್ಲಿ ರಾರಾಜಿಸಿದರೆ ಎಂತಹ ಬೆಟ್ಟದಂಥ ಕಷ್ಟನೂ ಮಂಜಿನಗಡ್ಡೆ ಥರ ಕರಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮನಸ್ಸು ಚಂಚಲತೆ ಇದೆ. ಮಾಡುವ ಕೆಲಸ ಅರ್ಥಪೂರ್ಣವಾಗಿದ್ದರೂ ಅದೇ ಕೆಲಸವನ್ನು ಮತ್ತೊಮ್ಮೆ ಮಾಡ್ತೀರಿ. ಅಂದರೆ ಮಾಡಿರೋ ಕೆಲಸನೇ ಮೇಲೆ ಮೇಲೆ ಅದೇ ಕೆಲಸ ಮಾಡೋದು, ಯಾವ ಚಿಂತನೆ ಇದ್ದರೆ ಅದನ್ನೇ ಚಿಂತಿಸ್ತಾ ಇರೋದು ಅಥವಾ ಯಾರೊಂದಿಗೆ ವ್ಯವಹರಿಸಿದ್ರೆ ಅವ್ರ ಬಗ್ಗೆ ಬೇರೆ ಥರ ಚಿಂತನೆ ಮಾಡ್ತಕ್ಕಂಥದ್ದು, ಆಗಿದೆಯೋ ಇಲ್ವೋ ಎಂಬತಕ್ಕಂಥ ಅಡಿಗೆಯನ್ನು ಮತ್ತೆ ಪ್ಲೇಟ್ ತೆಗೆದು ನೋಡ್ತಕ್ಕಂಥದ್ದು. ಅಂದರೆ ಈ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅಡುಗೆ ಮಾಡುವಾಗ ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡ್ತಿರಲ್ಲ, ಅದನ್ನೇ 4 ಬಾರಿ ಮಾಡೋಕ್ಕೆ ಶುರು ಮಾಡ್ತೀರಿ. ಅಂದರೆ ಏನೇ ಆದರೂ ಆಡುವ ಮಾತು, ಮಾಡುವ ಕೆಲಸ, ವ್ಯವಹಾರ ಎಲ್ಲವೂ ಸಹಿತ ಮತ್ತೆ ಮತ್ತೆ ಅದನ್ನೇ ಮಾಡ್ತಕ್ಕಂಥದ್ದು. ಅಂತಹ ಮನಸ್ಥಿತಿ ಇವತ್ತು ಎದುರಾಗುತ್ತೆ. ಆದರೆ ಇದೆಲ್ಲವೂ ಮಧ್ಯಾಹ್ನ 1 ಗಂಟೆ 20 ನಿಮಿಷದವರೆಗೂ ಮಾತ್ರ. 1 ಗಂಟೆ 20 ನಿಮಿಷ ಆದ ನಂತರ ತುಂಬ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ತಂದುಕೊಳ್ತೀರಿ, ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ತಾಯಿ ನೀವು ವಿಶೇಷವಾಗಿ ಹೇಳಬೇಕಂದ್ರೆ ಇವತ್ತಿನ ದಿವಸ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ತುಳಸಿ ಪ್ರಾರ್ಥನೆಯನ್ನು ಮಾಡಿ ಒಂದುದ್ದರಣೆ ತುಳಸಿ ದಳದಲ್ಲಿ ತೀರ್ಥವನ್ನು ತೆಗೆದುಕೊಳ್ಳೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲೇ ಇನ್ನೊಂದು ಅನುಕೂಲ ನೀವು ಮಾಡಬಹುದು. ಚೆನ್ನಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ನಿಮ್ಮ ಕುಲದೇವರಿಗೆ ಗಂಧವನ್ನು ಹಚ್ಚಿದ ನಂತರ ಒಂದಿಷ್ಟು ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೂ ಗಂಧವನ್ನು ಹಚ್ಚಿ ಅದಾದ ನಂತರ ನಿಮ್ಮ ಹಣೆಗೆ ಗಂಧವನ್ನು ಹಚ್ಕೊಂಡ್ರೆ ವಾಸ್ತುಗುರದಲ್ಲೂ ಸಮಸ್ಯೆ ಇರೋದಿಲ್ಲ, ಹೊರಗಡೆನೂ ಸಮಸ್ಯೆ ಬರೋದಿಲ್ಲ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಆಗುತ್ತೆ, ಹೆಚ್ಚಿನ ಫಲಾಫಲವನ್ನು ಸಿದ್ಧಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ಚೆನ್ನಾಗಿದೆ ಗುರುಜಿ. ಆಯ್ತು ತಾಯಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರು ಉಳ್ಳಾಳಿಯಿಂದ ಕರೆ ಮಾಡ್ತಿದ್ದೀವಿ. ಬೆಂಗಳೂರು ಉಳ್ಳಾಳಿಂದ ಕರೆ ಮಾಡ್ತಿದ್ದೀರಿ. ಅಮ್ಮ, ತಮ್ಮ ಹೆಸರು? ಸುಶೀಲಾ ಅಂತ. ಸುಶೀಲಾ ಅಂತ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಗುರುಜಿ, ನನ್ನ ಬಗ್ಗೆನೇ, ಆರೋಗ್ಯದ ಬಗ್ಗೆ ತಿಳ್ಕೊಬೇಕಿತ್ತು. ಆಯ್ತು ತಾಯಿ, ಸಂತೋಷ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಿಮ್ ಕಾಲ್ಗೋಸ್ಕರ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇದೆ ಗುರುಜಿ. ನಿಮ್ಗೆ ಕೋಟಿ ಕೋಟಿ ನಮನಗಳು ಗುರುಜಿ. ಒಳ್ಳೇದಾಗ್ಲಮ್ಮ, ಹೇಳು ತಾಯಿ. ನಿಮ್ಮ ಮಾಹಿತಿಗಳನ್ನ ಪ್ರತಿದಿನ ಕೇಳ್ತೀನಿ ಗುರುಜಿ. ತುಂಬಾ ಒಳ್ಳೆ ಮಾಹಿತಿನ ಕೊಡ್ತೀರಾ. ಅದನ್ನೆಲ್ಲ ನಾನು ಅಳವಡಿಸ್ಕೊಂಡಿದ್ದೀನಿ ಗುರುಜಿ. ಒಳ್ಳೇದಾಗ್ಲಿ. ಇದರಿಂದ ತುಂಬಾ ಒಳ್ಳೇದಾಗ್ತಾ ಇದೆ. ಬೇಕಮ್ಮ, ಜೀವನಕ್ಕೆ ಬೇಕಾಗಿರುವಂತಹ ಕೆಲವೊಮ್ಮೆ ನಾವೆಷ್ಟೇ ಜ್ಞಾನವಂತರಾಗಿದ್ರು, ಎಷ್ಟೇ ಬುದ್ಧಿವಂತರಾಗಿದ್ರು, ನಮ್ಮ ತಲೆಯಲ್ಲಿ ಆ ವಿದ್ಯೆ, ಆ ಜ್ಞಾನ ಇದ್ದರೂ ಕೆಲವೊಮ್ಮೆ ಅದು ನಾವು ಮಾಡ್ಕೊಳ್ಳಿಕ್ಕಾಗಲ್ಲ. ಆದರೆ ಮತ್ತೊಬ್ಬರಿಂದ ಬರುವಂಥ ಧ್ವನಿ ಇದೆಯಲ್ಲ, ಅದು ನಮ್ಮ ಕಿವಿಗೆ ಅಪ್ಪಳಿಸುತ್ತೆ. ಆಗ ನಾವು ಅದನ್ನು ಸರಿಪಡಿಸ್ಕೋಬೇಕು, ನಾನು ಹೀಗಿರಬೇಕು ಅನ್ನೋ ಚಿಂತನೆ ಬರುತ್ತೆ. ಬಹುಶಃ ಈ ಒಂದು ವಿಚಾರವಾಗಿ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ಟಿದೆ ಅಂದರೆ ಅದು ತಪ್ಪಲ್ಲ.
ಹೇಳು ತಾಯಿ. ಗುರುಜಿ, ನನಗೆ 1 ವರ್ಷದಿಂದ ಒಂದು ಸಮಸ್ಯೆ ಶುರುವಾಗಿದೆ ಗುರುಜಿ. ಹೇಳಮ್ಮ. ನನಗೆ ಕೈ, ಕಾಲು ಮತ್ತೆ ಕಣ್ಣು, ಇಡೀ ಬಾಡಿ ಫುಲ್ಲು ಉರಿಯುತ್ತೆ. ಹಾಗೆ ನನಗೆ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಕೂಡ ಇಡೀ ಬಾಡಿ ಚೆಕ್ ಮಾಡುತ್ತೆ, ಏನು ರಿಸಲ್ಟ್ ಬಂದಿಲ್ಲ, ನಾರ್ಮಲ್ ಅಂತ ಬಂತು. ಹಾಗೆ ಆಯುರ್ವೇದದ ಮಂಜುನಾಥ್ ಹಾಸ್ಪಿಟಲ್ ಅಲ್ಲೂ ಕೂಡ ಅಡ್ಮಿಟ್ ಆಗಿ ಪಂಚಕರ್ಮ ಚಿಕಿತ್ಸೆ ಕೂಡ ತಗೊಂಡೆ. ಅಲ್ಲಿ ಸ್ವಲ್ಪ ಕಡಿಮೆ ಆಯ್ತು, ಆದ್ರೂ ಕಡಿಮೆ ಆಗಿಲ್ಲ. ಹಾಗೆ ಮತ್ತೆ ನಾವು ಇದೆಲ್ಲ ಏನಾದ್ರು ಮಾಟ ಮತ್ತೆ ಇದೆಯಾ ಅದು ಕೂಡ ಪರೀಕ್ಷೆ ಮಾಡಿದ್ವಿ, ಅದ್ರಲ್ಲೂ ಏನು ಇಲ್ಲ. ಏನ್ ಮಾಡಿದ್ರು ಕೂಡ ನನ್ಗೆ ಅದು ಕಡಿಮೆ ಆಗ್ತಾ ಇಲ್ಲ. ಬಹುಶಃ ನೀವು ಹೀಗೆಲ್ಲ ಇಷ್ಟೆಲ್ಲ ನೋಡಿದ್ರೂ ಆಗ್ತಾ ಇಲ್ಲ ಅಂದರೆ ಒಂದು ದಾಟಿರಬೇಕು, ಇಲ್ಲ ಇದ್ರ ಮೇಲೆ ಏನಾದ್ರು ತಂತ್ರಸಾರ ಆಗಿರಬೇಕು. ಹೀಗೆ ಇರುತ್ತೆ. ಕೂಡ ಪರೀಕ್ಷೆ ಮಾಡಿದ್ವಿ ಗುರುಗಳೇ, ಅದನ್ನು ಕೂಡ ಇದು ಮಾಡಿದ್ವಿ. ನೋಡಮ್ಮ, ಈ ತಂತ್ರಸಾರದಲ್ಲಿ 10 ಹಲವಾರು ವಿಧಿವಿಧಾನಗಳಿದೆ, ಅದು ಕ್ರಮಬದ್ಧವಾಗಿ ತಿಳ್ಕೊಳ್ಬೇಕು. ಇರಲಿ, ಇದರ ಮಧ್ಯದಲ್ಲಿ ನಾನು ಇನ್ನೊಂದು ವಿಚಾರವನ್ನು ಹೇಳ್ತೀನಿ, ಇದನ್ನು ನೀನು ಮಾಡಿ ನೋಡು, ಇದರಿಂದ ನಿಂಗೆ ತುಂಬ ಅನುಕೂಲ ಆಗಬಹುದು. ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗಿ. ಆ ಗಂಧವನ್ನು ತಾಮ್ರ ತಂಬಿಗೆಗೆ ಒಂದು 2-3 ಚಿಟಿಗೆಯಷ್ಟು ಗಂಧ ಅದರಲ್ಲಿ ಹಾಕಿ, ಬರೀ ತಾಮ್ರ ತಂಬಿಗೆಯಲ್ಲಿ ನೀರಿರಬೇಕು, ಗಂಧನ ಅದರಲ್ಲಿ ಹಾಕಬೇಕು, ಆ ನೀರನ್ನ ಕಲಿಸ್ಬೇಕು. ಕಲಿಸಿದಾದ ನಂತರ ಆ ನೀರನ್ನ ಮತ್ತೊಂದು ಗ್ಲಾಸಿಗೆ ಶಿಫ್ಟ್ ಮಾಡ್ಕೋಬೇಕು. ಅಲ್ಲಿ ಜಾಸ್ತಿ ಹೊತ್ತು ಬಿಡಬಾರ್ದು, ಯಾಕೆಂದರೆ ಅದು ತಾಮ್ರ ಕಿಲು ಬೆಳೆಯುತ್ತೆ. ಆ ಕಿಲುಬು ಬರ್ತಕ್ಕಂಥ ನೀರು ಈ ಗಂಧಕ್ಕೆ ಜಾಸ್ತಿ ಇದಾಗಬಾರ್ದು. ಎಷ್ಟು ಬೇಕೋ ಅಷ್ಟೇ ಔಷಧಿ ಆಗಿರಬೇಕು. ಬೇರೆ ಗಾಜಿನ ಗ್ಲಾಸ್ಗೆ ಹಾಕ್ಕೊಂಬಿಡಿ. ಅದಕ್ಕೆ ಒಂದು ತುಳಸಿ ದಳ ಹಾಕೋ. ತುಳಸಿ ದಳ ಹಾಕ್ಕೊಂಡು ಈ ಸಾಮಾನ್ಯಕ್ಕೆ ಒಂದು ಈ ಬಜೆ ಅಂತನೋ ಅಥವಾ ಸೊಗದೆ ಬೇರು ಅಂತ ಬರುತ್ತೆ, ಗೊತ್ತಮ್ಮ? ಸೊಗದೆ ಬೇರು ಗೊತ್ತಾ ನಿಮಗೆ? ಆ ಸೊಗದೆ ಬೇರು ಒಂಚೂರು ಬಜೆ ಎರಡನ್ನೂ ಸಹಿತ ಮಿಶ್ರಣ ಮಾಡಿ ಆ ಲೋಟಕ್ಕೆ, ಗಾಜಿನ ಲೋಟಕ್ಕೆ ಹಾಕು. ಇದನ್ನು ರಾತ್ರಿ ಮಾಡಿ ಇಟ್ಬಿಡು. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿ. ಬೆಳಿಗ್ಗೆ ಎದ್ದ ತಕ್ಷಣ ಬಜೆ ಮತ್ತು ಸೌದೆ ಬೇರು ಮತ್ತು ಶ್ರೀಗಂಧ ತಾಮ್ರದ ನೀರನ್ನು ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿದ್ರೆ ನಿನ್ನ ಸಂಪೂರ್ಣ ನರನಾಡಿಗಳಲ್ಲಿ ಈ ಪ್ರಕಾರವಾಗುವಂತಹ ವ್ಯತ್ಯಾಸಗಳನ್ನು ಬೇಗ ಕಡಿಮೆ ಮಾಡುತ್ತೆ. ಆದರೆ ಇದೊಂದು 15 ದಿವಸ ಈ ಪ್ರಕ್ರಿಯೆ ಮಾಡಬೇಕು, 1-2 ದಿವಸಕ್ಕೆ ಗುಣ ಆಗೋದಲ್ಲ. ಯಾಕೆಂದರೆ ಸಂಪೂರ್ಣ ವಿಷ ತುಂಬಿಕೊಂಡ್ರೆ ಈ ದೇಹಕ್ಕೆ ನಾವು ಏನು ಅಮೃತ ಕೊಟ್ಟರೂ ಅದು ಬೇಗ ವಿಷ ಆಗಿಬಿಡುತ್ತೆ. ಅದಕ್ಕೋಸ್ಕರ 15 ದಿವಸ ಈ ಪ್ರಕ್ರಿಯೆ ನೀನು ಮಾಡು, ಖಂಡಿತ ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀಯ. ಇದನ್ನು ಮೀರಿ ವಿಚಾರ ತಿಳ್ಕೊಳ್ಬೇಕು ಅಂದರೆ ನಿನ್ನ ಕಣ್ಣರೇಖೆ ಫೋಟೋ ಕಳಿಸ್ಕೊಡು, ನಾನು ಮತ್ತೊಮ್ಮೆ ಅದನ್ನು ಪರೀಕ್ಷೆ ಮಾಡ್ತೇನೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ವಿ, ರಾಶಿ ಫಲಗಳನ್ನು ತಿಳ್ಕೊಂಡಿದ್ವಿ, ಇನ್ನು ಕರೆಗಳನ್ನು ಕೂಡ ಸ್ವೀಕರಿಸ್ತಾ ಬಂದಿದ್ದೇವೆ. ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಓ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗುಲ್ಬರ್ಗ ಡಿಸ್ಟ್ರಿಕ್ಟ್ ನಿಂದ ಮಾತಾಡ್ತಿರೋದು ಗುರುಜಿ. ಆದ್ರೆ ಹೆಸರು ಬೇಡ ಅನ್ಕೊಂಡೆ, ಇದು ಉತ್ತರ ಕರ್ನಾಟಕದ ಕರೆ ಅಂತ ಹೇಳಿ. ಅಮ್ಮ ತಮ್ಮ ಹೆಸರು? ಗುರುಜಿ ನಿಮ್ದು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಗುರುಜಿ. ಥ್ಯಾಂಕ್ ಯು ಸೋ ಮಚ್, ಬಹಳ ಸಂತೋಷ ಆಯ್ತು. ತುಂಬಾ ವರ್ಷಗಳಿಂದ ಪ್ರಯತ್ನ ಮಾಡ್ತಿದ್ದೇವೆ ಗುರುಜಿ, ಕಾಲ್ ಇವಾಗ ಕನೆಕ್ಟ್ ಆಯ್ತು ಗುರುಜಿ. ಇವತ್ತು ನಿಮ್ಮ ಅದೃಷ್ಟ, ಭಗವಂತ ಪರಮೇಶ್ವರನ ಅನುಗ್ರಹ ನಿಮಗೆ ಚೆನ್ನಾಗಿರ್ಲಿ. ಅಮ್ಮ ತಮ್ಮ ಹೆಸರು? ನಮ್ಮ ಹೆಸರು ಅನಿತಾ ಅಂತ ಗುರುಜಿ. ಅನಿತಾ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಗುರುಜಿ. ನಮ್ಮ ಯಜಮಾನ್ರು ಹ್ಯಾಂಡಿಕ್ಯಾಪ್ಟು, 2 ಕಾಲುಗಳಿಲ್ಲ ಅವರಿಗೆ. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮಃ. ಒಳ್ಳೆದಾಗ್ಲಿ ತಾಯಿ, ಹೇಳಮ್ಮ. ಗುರುಜಿ ನನ್ನ ಹೆಸರು ಅನಿತಾ ಅಂತ. ನಮ್ಮ ಯಜಮಾನ್ರು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಗುರುಜಿ. 13 ವರ್ಷ ಆಯ್ತು ಮದ್ವೆ ಆಗಿ. ತುಂಬಾ ಕಷ್ಟ, ನಮ್ಗೆ ಸಹಾಯ ಮಾಡೋರು ಅಂತ ಯಾರೂ ಇಲ್ಲ ಗುರುಜಿ. ಏನ್ ಕೆಲಸ ಮಾಡ್ತಾರೆ ಮನೆಯವರು? ನಮ್ಮ ಯಜಮಾನ್ರು ಇವಾಗ ಒಂದು 6 ವರ್ಷ ಆಯ್ತು ಗುರುಜಿ, ಪಂಚಾಯತಿಲಿ VRW ಅಂತ ಜಾಬ್ ಆಗಿದೆ. ಒಳ್ಳೆದಾಗ್ಲಿ. ಆದ್ರೆ ಅದು ಬರೋ ಸ್ಯಾಲ್ರಿ ನಮ್ಗೆ ಸಾಲ್ತಿಲ್ಲ, 2 ಮಕ್ಳು ಬೇರೆ. ಯಾಕೆ ಪಂಚಾಯತಿಲಿ ಒಳ್ಳೆ ಸ್ಯಾಲರಿ ಆಗುತ್ತಲ್ಲಮ್ಮ? ಹಾ ಗುರುಜಿ. ಅದು ಪರ್ಮನೆಂಟ್ ಆಗಿಲ್ವಾ ಇನ್ನ ಪಂಚಾಯತಿ ಕೆಲಸ? ಪರ್ಮನೆಂಟ್ ಇಲ್ಲ ಗುರುಜಿ. ಟೆಂಪರರಿ. ಏನು ಓದಿದ್ದಾರೆ ಅವರು? 10th ಪಾಸ್ ಆಗಿದ್ದಾರೆ ಗುರುಜಿ, ಮನೆಯಲ್ಲೇ ಕುಂತ ಎಕ್ಸಾಮ್ ತೆಗ್ದು. ಆದ್ರೆ ಎಲ್ಲಾನು ಇದೆ, ನಮ್ಗೆ ಅನುಭವಿಸಕ್ಕೆ ಯಾವ್ದು ಏನೂ ಇಲ್ಲ ಅಂತ ಗುರುಜಿ. ದೇವ್ರು ಕೊಡ್ಬೇಕು, ನಾವು ತಿನ್ಬೇಕು, ಅಷ್ಟೇ ನಡೆದಿದೆ. ಎಷ್ಟು ಜನ ಮಕ್ಕಳು ನಿಮ್ಮ ಮನೆಯವರು? ನಮ್ಮ ಮನೆಯವ್ರು 4 ಜನ. ನಮ್ಮ ಮನೆಯವರೇ ಲಾಸ್ಟ್, ಒಬ್ರು ಹೆಣ್ಮಗಳು. ನಮ್ಮ ಮಾವ ಸರಿ ಹೋಗಿ 2 ತಿಂಗಳಾಯ್ತು ಗುರುಜಿ. ಆದ್ರೆ ನಮ್ಗ್ ಬರೋಂತ ಭಾಗ ಕೇಳಕ್ ಹೋದ್ರೆ ಕೊಡೋದಿಲ್ಲ ಅನ್ನೋಂತರ ಮಾತಾಡ್ತಾರೆ ಗುರುಜಿ. ಅವ್ರ ತಾಯಿ ಕರೆಸಿ ಮಕ್ಳನ್ನ ಕೇಳಿದ್ರೆ ಅವನಿಗೆ ಕೊಡೋದಿಲ್ಲ ಅಂತ ಮಾತಾಡ್ತಿದ್ದಾರೆ. ಕೊಡೋದಿಲ್ಲ ಅನ್ನೋ ಮಾತು ಸುಳ್ಳಾಗತ್ತೆ, ತಲೆ ಕೆಡಿಸ್ಕೋಬೇಡ. ಯಾರಾದರೂ 4 ಜನ ಹಿರಿಯರನ್ನ ಜೊತೆ ಮಾಡಿ ಕೂಡಿಸ್ಕೊಂಡು
ಅದರಲ್ಲೂ ಈ ತರಹ ಪರಿಸ್ಥಿತಿ ಇದ್ದಾಗ ಇನ್ನೂ 1% ಜಾಸ್ತಿನೇ ಕೊಡಬೇಕಾಗತ್ತೆ. ಅದಾಗುತ್ತೆ, ಕೊಡುವಂಥದ್ದು ಆಗುತ್ತೆ, ತಲೆ ಕೆಡಿಸ್ಕೊಬೇಡಮ್ಮ. ನ್ಯಾಯಬದ್ಧವಾದಂಥ ತೀರ್ಮಾನ ಖಂಡಿತ ನಿನಗಾಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಮೋಸ ಆಗೋದಿಲ್ಲ. ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಮೋಸ ಆಗೋದಿಲ್ಲ. ಆದರೆ ಸರಿಯಾದಂಥ ತೀರ್ಮಾನ, ನ್ಯಾಯಬದ್ಧವಾಗಿರ್ತಕ್ಕಂಥ ಸರಿಯಾದಂಥ ಹಿರಿಯರು 4 ಜನ ಕೂಡಿಸ್ಕೊಂಡು ಮಾತಾಡಿದ್ರೆ ಖಂಡಿತ ತಾಯಿ ಕೊಟ್ಟೆ ಕೊಡ್ತಾಳೆ. ಯಾಕೆಂದರೆ ತಾಯಿ ಹೊಟ್ಟೆಲಿ ತಾನೇ ಹುಟ್ಟಿದ್ದಾನೆ ಇವನು. ಮತ್ತು ಆ ತಾಯಿ ಹೊಟ್ಟೆಲಿ ಹುಟ್ಟಿದ ಮೇಲೆ ಇಂತಹ ಪರಿಸ್ಥಿತಿ ಇದ್ದಾಗ ಹ್ಯಾಂಡಿಕ್ಯಾಪ್ಟ್ ಅಂದಮೇಲೆ, ಕಾಲುಗಳಿಲ್ಲ ಅಂದಮೇಲೆ ಅದನ್ನು ಅವ್ರ ಜೀವನ ಚೆನ್ನಾಗಿರಲಿಕ್ಕೆ ಆ ತಾಯಿ ಇನ್ನೂ ಒಂದು ಮನಸ್ಸು ಜಾಸ್ತಿನೇ ಮಾಡಬೇಕು. ದೇಹದಲ್ಲಿ ಶಕ್ತಿ ಇದ್ದರೆ ದುಡ್ಕೊಂಡು ತಿನ್ಬೋದು, ಬಟ್ ಶಕ್ತಿ ಕಡಿಮೆ ಇದ್ದಾಗ ಅವ್ರಿಗೆ ಏನಾದ್ರು ಒಂದು ಸಹಾಯ ಬೇಕಲ್ಲ. ಆ ಸಹಾಯವನ್ನು ಆ ತಾಯಿ ಮಾಡೇ ಮಾಡ್ತಾರೆ. ಅವ್ರಿಗೆ ಯಾರು ಏನು ಹೇಳ್ಕೊಟ್ರು ಸಹಿತ 4 ಜನದಲ್ಲಿ ಕೂತ್ಕೊಂಡಾಗ 4 ಜನ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಬದ್ಧರಾಗಿರಬೇಕಾಗತ್ತೆ. ಅದು ಖಂಡಿತ ಆ ದಿನ ತುಂಬ ಹತ್ತಿರದಲ್ಲಿದೆ. ಭಯಪಡಬೇಡ, ಧೈರ್ಯವಾಗಿರು. ನೀನು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇದೆ. ಗುರುಜಿ ನಮ್ಗೆ ಇರೋದಕ್ಕೂ ಮನೆ ಕೂಡ ಇಲ್ಲ. ಮನೆ ಕೊಡಿ ಅಂತಂದ್ರೂ ಕೊಡೋದಿಲ್ಲ, ಬೇಕಾದ್ರೆ ಕಟ್ಟಿಸ್ಕೊಡ್ತೀನಿ ಅಂತ 12 ವರ್ಷ ನಡೆದೈತಿ ಹೇಳ್ತಿದ್ದಾರೆ ಜನಗಳಿಗೆ. ಅವನಿಗೆ ಕಟ್ಟಿಸ್ಕೊಡ್ತೀವಿ ಅಂತ, ಆದ್ರೆ ಮಾಡ್ತಿಲ್ಲ ಕೆಲಸ. ಇಲ್ಲ, ಈ ಸತಿ ಆಗುತ್ತೆ. ಈ ಸತಿ ಆದಷ್ಟು ಈ ಶ್ರಾವಣ ಮಾಸದಲ್ಲಿ ಒಂದು ಒಳ್ಳೆ ದಿವಸ ನೋಡಿ, ಅದಕ್ಕಿಂತ ಮುಂಚಿತವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿನ ಒಂದು ಸತಿ ಪ್ರಾರ್ಥನೆ ಮಾಡಿ, ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ, ಒಂದು 3 ಮಂಗಳವಾರ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿ, ಅದಾದ ನಂತರ ನಿಮ್ಮ ಅತ್ತೆಯವ್ರ ಜೊತೆ ಕೂತ್ಕೊಂಡು ಈ ವಿಚಾರ ಪ್ರಸ್ತಾವನೆ ಮಾಡಮ್ಮ. ನಿನ್ನ ಕೆಲಸ ಬೇಗ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ.